ಹಲೋ, ನಾನು ಅವಿನಾಶ್ ಅಂತ ಹೇಳ್ಬಿಟ್ಟು ಬಳದಾರೆ ಗ್ರಾಮದಲ್ಲಿ ರೇಷ್ಮೆ ಕೃಷಿ ಮಾಡ್ಕೊಂಡಿದ್ದೀನಿ. 2010ರಿಂದ ಶುರು ಮಾಡಿದ್ದು ನಾನು. ಇಂಜಿನಿಯರಿಂಗ್ ಗ್ರಾಜುಯೇಟು. 2008ರಲ್ಲಿ ಇಂಜಿನಿಯರಿಂಗ್ ಮುಗಿಸಿ 2009-8 ತನಕನೂ ಕೂಡ ಜಾಬಲ್ಲಿದ್ದೆ ನಾನು. ಜಾಬ್ ಬಿಟ್ಟು ಬಂದ್ಬಿಟ್ಟು ನಾನು ಕೃಷಿ ಶುರು ಮಾಡಿದೆ. ಆಸಕ್ತಿ ಪಟ್ಟು ಬಂದಿದ್ದು, ಏನೋ ಬೇರೆ ಮಾಡಬೇಕು ಅಂತ ಹೊರಟೆ. ಬಟ್ ಯಾಕೋ ಮಲ್ಬರಿ ಪ್ಲಾಂಟೇಶನ್ ತುಂಬ ಇಷ್ಟ ಆಯಿತು. ಇದರಲ್ಲಿ ಏನಿದೆ ಅಂತ ಹುಡ್ಕಕ್ಕೆ ಹೋದಾಗ ನಂಗೆ ತುಂಬ ಇಂಟ್ರೆಸ್ಟ್ ಬಂತು. 2017ಅಲ್ಲಿ ಚಾಕಿ ಸೆಂಟರ್ ಕಾನ್ಸೆಪ್ಟ್ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಪ್ರವೀಣ್ ಅಂತ ಹೇಳ್ಬಿಟ್ಟು. ಅವರು ಯಾಕೆ ನೀನು ಚಾಕಿ ಸೆಂಟರ್ ಮಾಡಬಾರ್ದು ಅಂತ ಹೇಳಿ ಒಂದು ಉತ್ತೇಜನ ಕೊಟ್ಟರು. ತುಂಬ ಅನುಕೂಲ ಆಯಿತು. 2 ಥರ. ಒಂದು, ವ್ಯಾವಹಾರಿಕವಾಗೂ ತುಂಬ ಚೇಂಜ್ ಆದ್ವಿ. ಪ್ಲಸ್ ಜೊತೆ ನಮ್ಮ ಸಂಬಂಧ ಜಾಸ್ತಿ ಬೆಳೀತಾ ಹೋಯ್ತು. ಯಾಕಂದರೆ ಪ್ರತಿ ದಿವಸ ಬೆಳಿಗ್ಗೆ ಎದ್ರೆ ನಾವು 100 ರೈತರ ಜೊತೆ ಮಾತಾಡ್ತೀವಿ, ಅವ್ರ ಕಷ್ಟ ಸುಖಕ್ಕೆ ಭಾಗಿಯಾಗ್ತೀವಿ. 2025 8 ವರ್ಷ ಆಯಿತು ಚಾಕಿ ಸೆಂಟರ್ ಮಾಡಿ. ತುಂಬ ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿದೆ. ಈಗ ಚಾಕಿಗೆ ನಮ್ಮ ಹತ್ರ ಇರೋದು ಮೇಜರ್ ಆಗಿ V1 ತಳಿ. ಇದೇನು ನೋಡ್ತಿದ್ರೆ ಇದು V1 ತಳಿ ಅಂತ ಹೇಳ್ತೀವಿ. ಇನ್ನ ಈಗ ರೀಸೆಂಟ್ ಆಗಿ ನಮಗೆ ನಮ್ಮ ಮಾಹಿತಿಗೆ ಬಂದಿರುವಂಥದ್ದು G2 ಅನ್ನೋದು ತುಂಬಾ ಒಳ್ಳೇದು ಅಂತ ಬಂದಿದೆ. ಸೊ ಈಗ ಲ್ಯಾಂಡ್ ಪ್ರಿಪರೇಷನ್ ನಡೀತಾ ಇದೆ. ಸೊ ಇಲ್ಲಿ ನಾವು G2 ತಳಿ ಮಾಡಬೇಕು ಅಂತ ಹೊರಟಿದೀವಿ. ಈಗ ಮೊದಲನೇ ವಿಚಾರ, ನಮಗೆ ಚಾಕಿ ಸೆಂಟ್ರಿಗೆ ತುಂಬಾ ಹತ್ತತ್ರ ಇರಬೇಕು ಪ್ಲಾಂಟೇಶನ್. ಆಧುನಿಕತೆ ಜಾಸ್ತಿ ಆದಂಗೆ ಟ್ರಾಕ್ಟರ್ ಹೊಡಿಬೇಕು ಅಂತ ಹೇಳ್ಬಿಟ್ಟು 8 ಅಡಿ ಸಾಲು 10 ಅಡಿ ಸಾಲು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ನಮಗೆ ಜಾಸ್ತಿ ಸಪ್ಪು ಒದಗಲ್ಲ. ಆಮೇಲೆ ನಮಗೆ ಎಲೆ ಸ್ವಲ್ಪ ಸ್ಮೂತ್ ಬೇಕು. ಸೊ ಹಂಗಾಗಿ ನಾವೇನು ಆ ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದೀವಿ ಅಂದ್ರೆ, ನಮ್ಮ ಪ್ಲಾಂಟೇಶನ್ ಹೆಂಗಿದೆ ಅಂದ್ರೆ 3.5-3 ಅಥವಾ 4-4 ಇದು ತುಂಬಾ ಸೂಟೇಬಲ್ ನಮಗೆ ಚಾಕಿಗೆ. ಒಂದು ಮೊದಲನೇ ದಿವಸ ಏನಿದೆ, ಈ 2 ಎಲೆ ಏನಿದೆ, ಈ 2 ಎಲೆ ಮಾತ್ರ ನಾವು ತಗೊಂಡು ಮೊದಲನೇ ದಿವಸ ಚಾಕಿ ಮಾಡ್ತೀವಿ, ಫಸ್ಟ್ ಡೇ. ಸೊ ನಮ್ದು ಚಾಕಿ ಪ್ರೊಸೆಸ್ ಟೋಟಲ್ ಆಗಿ 7 ಡೇಸ್ ಇರುತ್ತೆ. ಈ 2 ಎಲೆ ಮಾತ್ರ ಯೂಸ್ ಮಾಡ್ತೀವಿ ನಾವು. 2 ಎಲೆ ಯೂಸ್ ಮಾಡ್ಬಿಟ್ಟು ನಾವು ಫಸ್ಟ್ ಡೇ ಚಾಕಿ ಕೊಡ್ತೀವಿ. ಯಾಕೆ ಇವು 2 ಎಲೆ ಯೂಸ್ ಮಾಡ್ತೀವಿ ಅಂದ್ರೆ, ಮೊದಲನೇ ದಿವಸ ಅವಕ್ಕೆ ಜಾಸ್ತಿ ಶಕ್ತಿ ಇರಲ್ಲ ಎಲ್ಲದನ್ನೂ ತಿನ್ನೋಕೆ. ಸೊ ಅದಕ್ಕೆ ರಸ ಇರ್ಬೇಕಷ್ಟೇ ಅದಕ್ಕೆ. ಸೊ ಸ್ಮೂತ್ ಆಗಿರ್ಬೇಕು ಎಲೆ. ಸೊ ಮೇಲ್ಗಡೆ ಟೆಂಡರ್ ಲೀವ್ಸ್ ಅಂತ ಹೇಳ್ತೀವಿ ನಾವು, ಅದನ್ನ ಮಾತ್ರ ಕೊಡ್ತೀವಿ ನಾವು. ಇದಾದ್ಮೇಲೆ ಏನ್ ಮಾಡ್ತೀವಿ, ದಿವಸ ಕಳ್ದಂಗೆ ದಟ್ ಮೀನ್ಸ್ ಸೆಕೆಂಡ್ ಡೇ 4th ಡೇ ಹೋದಂಗೆ ನಮ್ಮಲ್ಲಿ ಈ ಗ್ರೀನ್ ಸ್ಟೆಮ್ ಎಲ್ಲಿ ತನಕ ಇದೆ, ದಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಒಂದು ಇಲ್ಲಿ ತನಕ ಅಂತ ಅನ್ಕೋಣ. ಇಲ್ಲಿ ತನಕ ನಾವು ಏನ್ ಮಾಡ್ತೀವಿ, ಆ ಸೊಪ್ಪು ಫುಲ್ ತೆರೆದ್ಬಿಟ್ಟು ಹಾಕ್ತೀವಿ. ದಟ್ ಈಸ್ ಸ್ಟಿಲ್ ಸೆಕೆಂಡ್ ಮೌಲ್ಟ್ ಅಂತ ಹೇಳ್ತೀವಿ ನಾವು. ಸೊ ಹುಳುಗಳು ದೊಡ್ಡ ಆದಂಗೆ ನಮ್ದು ಸೊಪ್ಪಿಂದು ಕೀಳ ರೀತಿ ಏನಾಗುತ್ತೆ ಅಂದ್ರೆ, ದಿವಸ ಕಳ್ದಂಗೆ ಕೆಳಗಡೆ ಹೋಗ್ತಾ ಇರ್ತೀವಿ. ಸೊ ಲಾಸ್ಟಿಗೆ ಸೆಕೆಂಡ್ ಮೌಲ್ಟ್ ಸೆಟ್ಲ್ ಆಗೋಷ್ಟರಲ್ಲಿ ಈ ಲೆವೆಲ್ ತನಕ ಕಿತ್ಬಿಟ್ಟು ನಾವು ಅದಕ್ಕೆ ಫೀಡಿಂಗ್ ಕೊಡ್ತೀವಿ. ಪ್ಲಾಂಟೇಶನ್ ವಿಚಾರವಾಗಿ ಮಾತಾಡಬೇಕು ಅಂದ್ರೆ, ಮೊದಲನೇ ವಿಚಾರ, ನಮ್ಮಲ್ಲಿ ರೇಷ್ಮೆಗೆ ತುಂಬಾ ಇಂಪಾರ್ಟೆಂಟು ಎಲ್ಲ NPK ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ. ಅದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ನೈಟ್ರೋಜನ್ ಸಖತ್ ಕೇಳುತ್ತೆ ನಮ್ಮಲ್ಲಿ ರೇಷ್ಮೆ. ಫಸ್ಟ್ ಪಾಯಿಂಟ್. ಯಾಕೆ ಅಂದ್ರೆ ಅದು ಸಖತ್ತು ನಮ್ಮಲ್ಲಿ ನೈಟ್ರೋಜನ್ ಎಕ್ಸ್ಪೆಕ್ಟ್ ಮಾಡುತ್ತೆ. ಯಾಕಂದ್ರೆ ಅದಕ್ಕೆ ಗ್ರೀನರಿ ಆಗ್ಬೋದು, ಅದು ರೋಬಸ್ಟ್ನೆಸ್ ಬಿಲ್ಡ್ ಆಗಬೇಕು ಅಂದ್ರೆ ನಮಗೆ ನೈಟ್ರೋಜನ್ ಬೇಕೇ ಬೇಕು. ಒಂದು, ಇದನ್ನ ನಾವು 2 ರೂಪದಲ್ಲಿ ಕೊಡ್ತೀವಿ. ಒಂದು ರೂಪದಲ್ಲಿ ಕೊಡ್ತೀವಿ. ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ನಾವು ನಾಟಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಕಾರಣ ಏನು ಅಂದ್ರೆ, ರೇಷ್ಮೆ ಏನಾಗುತ್ತೆ, 1 ವರ್ಷದಲ್ಲಿ ನಾವು ಇದನ್ನ ಪೆರಿನಿಯಲ್ ಕ್ರಾಪ್ ಅಂತ ಹೇಳ್ತೀವಿ. ಇದ್ರ ಕಟಾವ್ ಮಾಡ್ದಂಗೆ ಬರ್ತಾನೆ ಇರುತ್ತೆ. 1 ವರ್ಷಕ್ಕೆ 4 ಕಟಾವ್ ಮಾಡ್ತೀವಿ. ಸೊ ದಟ್ ಮೀನ್ಸ್ ಔಟ್ಪುಟ್ ಏನಿದೆ ತುಂಬಾ ಜಾಸ್ತಿ ಇದೆ. ಸೊ ಇನ್ಪುಟ್ ಕೂಡ ಅದು 2 ಪಟ್ಟು ಕೇಳುತ್ತೆ ಇದು. ಸೊ ಹಂಗಾಗಿ ಇದನ್ನ ನಾವೇನ್ ಮಾಡ್ತೀವಿ, ಒಂದು ನಿಮ್ಗೆ ಫರ್ಟಿಲೈಸರ್ಸ್ NPK ಕೇಳ್ತೀವಿ, ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು, ಐರನ್ನು, ಮೆಗ್ನೀಷಿಯಮ್, ಸಲ್ಫರ್ ಇವೆಲ್ಲವೂ ಕೂಡ ಪ್ರತಿಯೊಂದು ಇದಕ್ಕೆ ಬೇಕು. ಪರಿಪೂರ್ಣವಾಗಿ ನಿಮ್ಗೆ ಅಲ್ಲಿ ಮರಿ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಪ್ರತಿಯೊಂದು ನಾವು ಇದು ಕೊಡಬೇಕು. ಸ್ಪ್ರೇ ಅಂತ ಹೇಳ್ತೀವಿ, ಅಂದ್ರೆ ಸ್ಪ್ರೇ ಮುಖಾಂತರ ಕೊಡ್ತಾ ಇದೀವಿ ಅದನ್ನ. ಈಗ ಹೆಂಗ್ ಕೊಡ್ತಾ ಇದೀವಿ ಅಂದ್ರೆ, ಕಟಾವಾಗಿ ಕರೆಕ್ಟಾಗಿ ಒಂದು 15 ದಿವಸ ತಪ್ಪಿರ 20 ದಿವಸಕ್ಕೆ ಒಂದ್ಸರಿ ಒಂದು ಸ್ಪ್ರೇ ಕೊಡ್ತೀವಿ ನಾವು. ಆ ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ, ಅದಕ್ಕೆ ಏನು ಪರಿಪೂರ್ಣವಾಗಿ ಅದಕ್ಕೊಂದು NPK ಪ್ಲಸ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನ್ ಹೇಳ್ತೀವಿ ಎಲ್ಲ ಸಿಗುತ್ತೆ. ಅದಕ್ಕೆ ಸಿಕ್ಕಿದಾಗ ಅದಕ್ಕೆ ನಿಮ್ಗೆ ಕರೆಕ್ಟಾಗಿ 45ನೇ ದಿವಸಕ್ಕೆ ಇದು ಕಟಾವ್ ತಗೋತೀವಿ ನಾವು, 45 ಡೇಸ್ಗೆ. ಸೊ ಕರೆಕ್ಟಾಗಿ 45 ಡೇಸಿಗೆ ಕಟಾವ್ ತಗೋಬೇಕು ಅಂದ್ರೆ ಅದಕ್ಕೆ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ ಕೂಡ ಅದಕ್ಕೆ ಸಿಕ್ಕಿರ್ಬೇಕು. ಬೆಳವಣಿಗೆನೂ ಕರೆಕ್ಟಾಗಿ ಆಗಿರ್ಬೇಕು. ಬೆಳವಣಿಗೆಗೂ ಕೂಡ ಒಂದು ಆಪ್ಷನ್ ಇದೆ ನಮ್ಮಲ್ಲಿ, CSRTA ಟ್ರೈಕಾಂಟೋನಲ್ ಅಂತ ಹೇಳ್ಬಿಟ್ಟು ಒಂದು ರೆಕಮೆಂಡ್ ಮಾಡಿದ್ದಾರೆ. ಈ ಟ್ರೈಕಾಂಟೋನಲ್ ಏನ್ ಮಾಡುತ್ತೆ ಅಂದ್ರೆ, ನಿಮಗೆ ಬೂಸ್ಟ್ ಮಾಡುತ್ತೆ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ನಾವೇನ್ ಮಾಡ್ತೀವಿ, 3 ಎಲೆ 2 ಎಲೆ ಆದಾಗ ಅದನ್ನ ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಕೊಟ್ಟಾಗ ಏನಾಗುತ್ತೆ, ಅದು ಬೂಸ್ಟ್ ಆಗುತ್ತೆ. ಸೊ ಬೇಗ ಬೆಳವಣಿಗೆ ಆಗುತ್ತೆ ಸೊಪ್ಪು. ಸೊ ದಯವಿಟ್ಟು ಎಲ್ಲರಿಗೂ ಹೇಳೋದೇನು ಅಂದ್ರೆ, ಸೊಪ್ಪನ್ನ ಬೆಳೆಯಕ್ ಆಗ್ತಾ ಇಲ್ಲ ಅಥವಾ ಸೊಪ್ಪಲ್ಲಿ ತುಂಬಾ ರೋಗ ಇದೆ ಅಂತ ತಿಳ್ಕೊಬೇಡಿ. ಸೊಪ್ಪು ಆರಾಮಾಗಿ ಬೆಳಿಬಹುದು. ಏನಾಗುತ್ತೆ ಅಂದ್ರೆ, 1-2 ಸರಿ ಸ್ಪ್ರೇ ಎಕ್ಸ್ಟ್ರಾ ಕೇಳ್ಬೋದು. ಎಸ್ಪೆಷಲಿ ಮುಂಗಾರು ಟೈಮಲ್ಲಿ ಮಳೆ ಬಿದ್ದಾದ್ಮೇಲೆ ಏನಾಗುತ್ತೆ, ರೋಗಾಣುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇವತ್ತು ಎಲ್ಲದಕ್ಕೂ ಒಂದೊಂದಕ್ಕೂ ಒಂದು ಔಷಧಿ ಅಂತ ಇದೆ. ಸೊ ಎಲ್ಲ ರೋಗನು ಒಂದೇ ಸರಿ ಅಟ್ಯಾಕ್ ಆಗಲ್ಲ. ಒಂದೊಂದು ಸೀಸನ್ ಒಂದೊಂದು ರೋಗ ಅಂತ ಇರುತ್ತೆ. ಸೊ ನೀವು ಯಾವ ಸೀಸನ್ಗೆ ಏನ್ ಔಷಧಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಅದೊಂದು ದೊಡ್ಡ ಲಿಸ್ಟೇ ಇದೆ. ದಯವಿಟ್ಟು ಅದನ್ನ ಒಂದ್ಸರಿ ನೀವು ನಿಮ್ಮ ಇಲಾಖೆಯಲ್ಲಿ ಕೇಳ್ಕೊಳ್ಳಿ. ಎಲ್ಲದಕ್ಕೂ ಮತ್ತೆ ಇಲಾಖೆ ಏನ್ ರೆಕಮೆಂಡ್ ಮಾಡ್ತಾರೆ ಅದನ್ನ ಮಾತ್ರ ಹೊಡೀರಿ. ಕುಡಿ ಏನಿದೆ ಬಹಳ ಇಂಪಾರ್ಟೆಂಟ್ ನಮ್ಗಿದು. ಈ ಕುಡಿ ಏನಿದೆ, ಈ ಕುಡಿ ನೀಟಾಗಿರ್ಬೇಕು. ಈ ಕುಡಿ ಎಷ್ಟು ನೀಟಾಗಿರುತ್ತೆ ಅಷ್ಟು ನಿಮ್ಮ ಬೆಳವಣಿಗೆ ಆಗುತ್ತೆ ಯಾವುದೋ ಸೊಪ್ಪಿಂದು. ಸೊ ಹಂಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಸೊಪ್ಪನ್ನ ಬೆಳೆದ್ರೆ ಆಲ್ಮೋಸ್ಟ್ 80% ನಿಮ್ ಕೆಲಸ ಮುಗೀತು ಅಂತ ಅಲ್ಲಿಗೆ. ಈ ಸೊಪ್ಪು ನಿಮಗೆ ಅದ್ಭುತವಾಗಿ ಬಂದ್ಬಿಟ್ರೆ ನಿಮ್ಮ 80% ಕೆಲಸ ಆಯ್ತು. ಬೆಳೆ ಇನ್ನ ಮಿಕ್ಕಿದ್ ನಾವು ತಕೋಬಹುದು. ರೇಷ್ಮೆ ಸೊಪ್ಪು ಮೇನ್ ಬೇಕಾಗಿರೋದಕ್ಕೆ ಒಂದು ಒಳ್ಳೆ ಉಳುಮೆ ಬೇಕು. ಚೆನ್ನಾಗಿ ಉಳುಮೆ ಮಾಡಿ. ಉಳುಮೆ ಏನಕ್ಕೆ ಮಾಡ್ತೀವಿ ಅಂದ್ರೆ, ಭೂಮಿ ಲಳುವಾದಾಗ ಏನಾಗುತ್ತೆ, ಅದು
ಮೇಲಿರುವಂತ ಒಂದು ನೈಟ್ರೋಜನ್ ಇದೆಲ್ಲ ನೀಟಾಗಿ ಅದನ್ನ ಆಕ್ಸೆಸ್ ಮಾಡ್ಬೋದು ರೂಟ್ಸಿಗೆ. ಸೊ ನೀಟಾಗಿ ಲಳುವಾದಾಗ ಏನಾಗುತ್ತೆ ಅದೆಲ್ಲ ನೀಟಾಗಿ ಆಕ್ಸೆಸ್ ಆಗುತ್ತೆ ರೂಟ್ಸಿಗೆ. ಒಂದು ಅದಾದ್ಮೇಲೆ ಮಲ್ಚಿಂಗ್ ಮಾಡಿಸಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಸಖತ್ ಕಳೆ ಇದೆ, ರೋಟ್ ಓಡಿಸ್ಬಿಡೋಣ, ನೀಟಾಗಿ ಮಲ್ಚ್ ಆಗೋಗುತ್ತೆ. ಎರಡು ಅದಾದ್ಮೇಲೆ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಮಾತಾಡ್ತಾ ಇದೆ, ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಕೊಡಿ ಸಪ್ಪಿಗೆ. ವರ್ಷಕ್ಕೆ 2 ಸರಿ ನಾಟಿ ಗೊಬ್ಬರ ಕೊಡಿ. ಇಷ್ಟು ಮಾಡ್ಕೊಂಡು ಸಪ್ಪನ್ ಚೆನ್ನಾಗಿ ಬೆಳ್ಕೊಳ್ಳಿ. ನಿಮ್ ಕೆಲಸ ಇಲ್ಲಿಗೆ 80% ಕೆಲಸ ನಿಮ್ಗೆ ನೀಟಾಗಿ ಹೋಗುತ್ತೆ. ನಮ್ಮಲ್ಲಿ ಏನಾಗುತ್ತೆ, ಪೆಸ್ಟಿಸೈಡ್ಸ್ ಇವತ್ತು ಸಿಕ್ಕಾಪಟ್ಟೆ ಸಿಗ್ತಾ ಇದೆ. ನಮ್ಮ ರೈತರು ಒಂದು ತಪ್ಪು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ, ರೋಗ ಬಂತು, ಈ ರೋಗ ಒಂದು ಫೋಟೋ ಹೊಡಿತಾರೆ ಅಥವಾ ತಗೊಂಡೋಗ್ಬಿಟ್ಟು ತೋರಿಸ್ಬಿಡ್ತಾರೆ ಅಂಗಡಿಯಲ್ಲಿ ಏನ್ ಮಾಡ್ತಾರೆ, ಈ ರೋಗನ ತೊಂದ್ರೆಲ್ಲಪ್ಪ, ಈ ಔಷಧಿ ಹೊಡಿ ಅಂತ ಹೇಳ್ಬಿಡ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಏನ್ ಹೇಳಿದ್ರು ಕೂಡ ಏನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ರಿಸರ್ಚ್ ಅವ್ರು ಏನು ರೆಕಮೆಂಡ್ ಮಾಡಿದ್ದಾರೆ ಅದು ಬಿಟ್ಟು ದಯವಿಟ್ಟು ಏನೂ ಹೊಡಿಬೇಡಿ. ಯಾವ್ದ್ರೂ ನಿಮ್ಗೆ ಎಂಡ್ ಆಫ್ ದಿ ಡೇ ಇವತ್ತು ಸಿಗ್ಬೋದು, ಒಂದು ಬ್ಯಾಚಿಗೆ ರಿಸಲ್ಟ್ ಸಿಕ್ಕಿದ್ರು ಕೂಡ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಏನ್ ಹೇಳ್ತೀವಿ. ಆಮೇಲೆ ನಿಮ್ಗೆ ಏನಾದ್ರು ಒಂದು ತೊಂದರೆ ಕಾಣ್ತಿಲ್ಲ, ಹುಳ ಗೂಡೆ ಕಟ್ಟಲ್ಲ, ಕೊನೆಗೆ ಏನಾದ್ರು ಒಂದು ಸಮಸ್ಯೆ ಬಂದ್ಬಿಡುತ್ತದೆ. ಯಾಕಂದ್ರೆ ಅವ್ರು ಯಾವ್ದು ರೆಕಮೆಂಡೇಶನ್ ಇಲ್ದಿರೋದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ತಲೆಗೆ ನೀಟಾಗಿ ಇಟ್ಕೊಂಡ್ಬಿಡಿ ಈ ವಿಚಾರನ. ಯಾಕೆಂದ್ರೆ ಸುಮಾರು ಜನ ಬೆಳೆ ಕಳ್ಕೊಂಡಿದ್ದಾರೆ ಈ ವಿಚಾರವಾಗಿ. ಈಗ ಇರಿಗೇಷನ್ ವಿಚಾರಕ್ಕೆ ಬಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಮೇಜರ್ಗೆ ಫ್ಲಡ್ ಇರಿಗೇಷನ್ ಇದೆ, ಡ್ರಿಪ್ ಇರಿಗೇಷನ್ ಇದೆ, ಸ್ಪ್ರಿಂಕ್ಲರ್ ಇದೆ. ಸೊ ನನ್ನ ಪರ್ಸನಲ್ ರೆಕಮೆಂಡೇಶನ್ನು ಡ್ರಿಪ್ ಇರಿಗೇಷನ್ ಇಸ್ ದ ಬೆಸ್ಟ್. ಒಂದು ನಾವು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಿದ್ದೀವಿ. ಈಗ ಒಂದು ಮೇಜರ್ ಕಾರಣ ಅಂದ್ರೆ ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದರ್ವೈಸ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಡ್ರಿಪ್ ಏನು ಮಾಡುತ್ತೆ ಅಂದರೆ ಕರೆಕ್ಟಾಗಿ ನೀರು ಎಲ್ಲಿಗೆ ಹೋಗ್ಬೇಕು ಆ ಜಾಗಕ್ಕೆ ಹೋಗ್ಬಿಡುತ್ತೆ. ಒಂದು ರಿಸ್ಕ್ ಇರಲ್ಲ, ಒಂದ್ಸರಿ ಬಿಡೋ ತನಕ ಮಾತ್ರ ರಿಸ್ಕು. ಅದಾದ್ಮೇಲೆ ಕರೆಕ್ಟಾಗಿ ನೀರಿಂದು ನಿರ್ವಹಣೆ ತುಂಬ ಚೆನ್ನಾಗುತ್ತೆ ಅಂತ. ಗೊಬ್ಬರ ಕೊಡೋದೆಲ್ಲ ವೆಂಚೂರಿಂದ ಆರಾಮಾಗಿ ಕೊಡ್ಬೋದು. ಅದೆಲ್ಲ ಆಪ್ಷನ್ಸ್ ತುಂಬ ಇದಾವೆ ಇವತ್ತು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಸ್ಪ್ರಿಂಕ್ಲರ್ನ ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಭೂಮಿ ಒಳಗಡೆ ಅದ್ಬಿಟ್ಟಿದ್ದೀವಿ. ಈಗ ಅನ್ಲೈಕ್ ಈಗ ಫಾರ್ ಎಕ್ಸಾಂಪಲ್ ಎತ್ತಿಡಬೇಕು, ಅಲ್ಲಿ ಈ ತುಂಡಿದ ಆ ತುಂಡಿಗೆ ಚೇಂಜ್ ಮಾಡಬೇಕು, ಆ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ. ಪ್ರತಿಯೊಂದು ಕೂಡ ಭೂಮಿಯಲ್ಲಿ ಅದ್ಬಿಟ್ಟಿದ್ದೀವಿ. ಆ ಜಾಗದ ಸ್ಪ್ರಿಂಕ್ಲರ್ ಕಾಣ್ತಾ ಇದ್ದಾವೆ, ಬಿಚ್ಕೋತೀವಿ, ಮತ್ತೆ ಪಕ್ಕದ ಜಮೀನಿಗೆ ಹಾಕ್ಬಿಡ್ತೀವಿ. ಸೊ ಇದು ತುಂಬ ಅನುಕೂಲ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ನಮ್ದು 11 ಎಕರೆ ರೇಷ್ಮೆ ಇದೆ. ಆ 11 ಎಕರೆ ರೇಷ್ಮೆಯಲ್ಲೂ ಇದೇ ಸಿಸ್ಟಮ್ ಇದೆ ನಮ್ದು. ಸೊ ನಮಗೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಕೆಲಸ ಆಗ್ಬಿಡುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಅಂದರೆ ಏನೇ ಮಾಡಿದ್ರು ಇವತ್ತು ನಿಮ್ಗೆ ಒಂದು 15-20 ಸಾವಿರ ಅಷ್ಟೇ ಖರ್ಚು ಬರ್ಬೋದು ಅನ್ಕೊಳ್ಳೋಣ. ಬಟ್ ಲೈಫ್ ಲಾಂಗ್ ಏನಾಗ್ಬಿಡುತ್ತೆ, ಫ್ರೀ ಆಗ್ಬಿಡ್ತೀವಿ ನಾವು ಕೃಷಿಯಲ್ಲಿ. ಇರಿಗೇಷನ್ ಅನ್ನೋ ಕಾನ್ಸೆಪ್ಟ್ ತುಂಬ ಸಮಸ್ಯೆ ಇದೆ ನಮಗೆ ಬೇಸಿಗೆಯಲ್ಲಿ. TC ಸುಟ್ಟೋಯ್ತು ಅಂತೀವಿ, ಮೋಟರ್ ಸುಟ್ಟೋಯ್ತು ಅಂತೀವಿ, ಏನೇನೋ ಸಮಸ್ಯೆಗಳಿದ್ದಾವೆ. ಸೊ ಹಂಗಾಗಿ ನಾನು ಹೇಳ್ತೀನಿ ಇರಿಗೇಷನ್ನ ಸುಲಭ ಮಾಡ್ಕೊಂಬಿಡಿ, ಸುಮಾರು ಕೆಲಸ ನಮಗೆ ಫ್ರೀ ಆಗ್ಬಿಡುತ್ತೆ ಅಂತ. ನೋಡ್ತಾ ಇದ್ದೀರಾ, ಈಗ ಇದು 2 ಬ್ಯಾಚ್ ಸಪ್ ತೊಗೊಂಡಿದ್ದೀವಿ. ಇದನ್ನ ಮೊದಲನೇ ಸರಿ ಏನು ಮಾಡಿದ್ದೀವಿ, ಫಸ್ಟ್ ಇದನ್ನ ಸಪ್ ತೊಗೊಂಡ್ವಿ. ಇದನ್ನ ನಾವು ಏನು ಹೇಳಿದೆ ನಿಮ್ಮ ಹಸಿರು ಪಟ್ಟಿ ಇಲ್ಲಿ ತನಕ ತೊಗೊಂಡಿದ್ದೀವಿ. ಇದು ಮಿಕ್ಕಿದೆಲ್ಲ ದನ ಮೇಯ್ದಿರೋವಂಥದ್ದು. ಇದು ಈ ಸಪ್ಪನ್ನು ತೊಗೊಂಡಾದ್ಮೇಲೆ ಮೇಲ್ಗಡೆ ತುದಿ ಬಿಟ್ಟಿದ್ವಿ ನಾವು. ಸೊ ಈಗ ಏನು ಮಾಡಿದ್ವಿ, ಈ ಬ್ಯಾಚು ಫುಲ್ ಸಪ್ ತೆಗೆದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀವಿ. ತುದಿನೂ ಇಲ್ಲ, ಏನೂ ಇಲ್ಲ. ಸೊ ಟೋಟಲ್ 2 ಬ್ಯಾಚ್ ಇದನ್ನ ಯೂಸ್ ಮಾಡಿದ್ದೀವಿ. ಇದನ್ನ ಏನು ಮಾಡ್ತೀವಿ ಈಗ ಅಂದರೆ ಡ್ರೆಸ್ಸಿಂಗ್ ಮಾಡಾಕ್ತೀವಿ. ದನ ಎಲ್ಲ ಕೊಟ್ಟು ಒಂದು ಇರಿಗೇಷನ್ ಕೊಟ್ಬಿಡ್ತೀವಿ, ಫ್ಲಡ್ ಇರಿಗೇಷನ್ನು. ಇದಾದ್ಮೇಲೆ ಕರೆಕ್ಟಾಗಿ ಇವತ್ತಿಂದ ಒಂದು 30 ಡೇಸ್ 30 ದಿವಸಕ್ಕೆ ಈ ಸಪ್ ರೆಡಿನೇ ಆಗ್ಬಿಡುತ್ತೆ. ಈ ಒಂದ್ಸರಿ ಫ್ಲಡ್ ಇರಿಗೇಷನ್ ಕೊಡ್ತೀವಿ. ಇದಾದ್ಮೇಲೆ ಏನು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀವಿ. ಮತ್ತೆ ಫ್ಲಡ್ ಇರಿಗೇಷನ್ ಕೊಡಲ್ಲ. ಗೊಬ್ಬರ ಕೊಟ್ಟಾಗ ಚೆನ್ನಾಗಿ ಪರಿಪೂರ್ಣವಾಗಿ ಅದು ಕರಗ್ಬಿಟ್ಟು ಭೂಮಿಗೆ ಸೇರ್ಲಿ ಅಂತ ಹೇಳ್ಬಿಟ್ಟು ಮಾತ್ರ ಮಾಡೋದಿದ್ದು. ಇದಾದ್ಮೇಲೆ ಡೈರೆಕ್ಟಾಗಿ ಅಲ್ಲಿ ಏನು ಕಾಣುತ್ತೆ ನಿಮಗೆ, ಮೋಸ್ಟ್ಲಿ ಪೈಪ್ಗಳು ಕಾಣ್ತಾ ಇರ್ಬೋದು ಅಲ್ಲಿ ಮಧ್ಯ ಒಂದು ಪೈಪು. ಆ ಪೈಪು ಫಿಕ್ಸ್ಡ್ ಜೆಟ್ ಅವೆಲ್ಲ ಅಲ್ಲೆಲ್ಲ ಜೆಟ್ ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಇರಿಗೇಷನ್ ಕೊಡ್ಕೊಂಡು ಹೋಗ್ತೀವಿ. ಕರೆಕ್ಟಾಗಿ ಇನ್ನೊಂದು 30 ಡೇಸಲ್ಲಿ ನಮಗೆ ಸಪ್ ಸಿಕ್ಬಿಡುತ್ತೆ. ಈ ಸಪ್ಪನ್ನು ಯೂಸ್ ಮಾಡಿಕೊಂಡು ಸೇಮ್ ಇದೇ ಪ್ರೊಸೆಸಿಗೆ ಏನು ಹೇಳಿದೆ, ಒಂದ್ಸರಿ ಸಪ್ ತಗೋತೀವಿ, ಮತ್ತೆ ಮೇಲ್ಗಡೆ ತುದಿ ಬಿಡ್ತೀವಿ, ಮತ್ತೆ ತುದಿ ಮುರಿದ್ಬಿಟ್ಟು ಮತ್ತೆ ಡ್ರೆಸ್ಸಿಂಗ್ ಮಾಡ್ತೀವಿ. ಇದು ಕಂಟಿನ್ಯೂಸ್ ಪ್ರೊಸೆಸ್ ನಡೀತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ಅಲ್ಲಿ 2 ತಳಿ ಇದೆ, ಒಂದು V1 ಮತ್ತೆ G2 ಮೇಜರ್ ಆಗಿ ಇರುವಂಥ ತಳಿ ಅದು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ರೈತರಿಗೆ. G2 ಅನ್ನೋದು ನಮಗೆ ಚಾಕಿಗೆ ತುಂಬ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ CSIT ಮೈಸೂರು ಅವರು ಅದನ್ನ ಒಂದು ಬಿಡುಗಡೆ ಮಾಡಿದ್ರು. ನಾನು ಆ್ಯಕ್ಚುಲಿ ಯೂಸ್ ಮಾಡಿರಲಿಲ್ಲ, ಬಟ್ ಬೇರೆ ಕಡೆ ಯೂಸ್ ಮಾಡ್ತಾ ಇದ್ದಾರೆ. ನಾನು ನೋಡಿ ನಂಗೆ ತುಂಬ ಇಷ್ಟ ಆಗಿ ಅದನ್ನೇ ಹಾಕಬೇಕು ಅಂತ ಹೇಳ್ಬಿಟ್ಟು ಲ್ಯಾಂಡ್ ಪ್ರಿಪ್ರೇಷನ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಈಗ ಲ್ಯಾಂಡ್ ಹೆಂಗೆ ರೆಡಿ ಮಾಡ್ತೀವಿ ಅಂದರೆ, ಮುಂಚೆ ನನ್ನ V1 ಇತ್ತಿಲ್ಲಿ ತಳಿ ಇತ್ತು, ಅದನ್ನು ಕಿತ್ತಾಕ್ಬಿಟ್ಟು ಏನು ಮಾಡಿದ್ವಿ, ಫುಲ್ ನೀಟಾಗಿ ಡಿಸ್ಕೋಡ್ಸಿ ಸಿಂಗಲ್ ನೇಗ್ಲು ಹೊಡ್ಸ್ಬಿಟ್ಟು ಮಣ್ಣನ್ನು ಮಗ್ಚಾಕ್ಸಿದ್ದೀವಿ. ಒಂದು ಫಸ್ಟ್ ಪಾಯಿಂಟ್. ಅದಾದಮೇಲೆ ಏನು ಮಾಡಿದ್ದೀವಿ, ಪೈಪ್ಲೈನ್ ಮಾಡಿದ್ದೀವಿ. ಮಾರ್ಕ್ ಮಾಡಿಕೊಂಡು ಭೂಮಿನ ಫುಲ್ ನಮಗೆ ಕರೆಕ್ಟಾಗಿ ಕಡ್ಡಿ ಎಲ್ಲೆಲ್ಲಿ ಬರಬೇಕು ಅಂತ ಅಲ್ಲೆಲ್ಲಿ ಬರಬೇಕು ಅಂತ ಪೈಪ್ಲೈನ್ ಎಲ್ಲ ಫುಲ್ ಫಸ್ಟಿಗೆ ರೆಡಿ ಮಾಡಿ. ಸ್ಪ್ರಿಂಕ್ಲರ್ ಪೈಪು ನಮ್ಮ ಇಲ್ಲಿ ನೋಡ್ತಿದ್ದಾರೆ, ಇದು ಏಕ ಇದು ಡ್ರಿಪ್ ಪೈಪ್. ಇದು ಪ್ರತಿಯೊಂದು ಸಾಲಿ ಕರೆಕ್ಟಾಗಿದೆ, ಅದು ಒಂದು ಚೂರು ಹೆಚ್ಚು ಕಮ್ಮಿ ಇರಲ್ಲ. ಸೊ 4x4 ಪ್ಲಾಂಟೇಷನ್ಗೆ ಪ್ಲಾನ್ ಮಾಡ್ತಾ ಇದೀವಿ ಇದನ್ನ. ಸೊ ಈಗ ಏನಾಗುತ್ತೆ, ಇಲ್ಲಿ ಉಳುಮೆ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು ಲಾಸ್ಟ್ ಏನು ಮಾಡ್ತೀವಿ, ಮತ್ತೆ ಇದಕ್ಕೆ ಸ್ಪ್ರಿಂಕ್ಲರ್ ಆಡಿಸ್ಬಿಟ್ಟು ಆಲ್ಮೋಸ್ಟ್ 1.5-2 ತಿಂಗಳಾಗಿದೆ ಇದು ತೆಗೆದುಬಿಟ್ಟು. ಅಲ್ಲೇ ಒಂದು 4-5 ಉಳುಮೆ ಆಗೋಗಿದೆ. ಸೊ ಬಿಸಿಲು ಕಾವು ನೀಟಾಗಿ ತಗೊಂಡು ಭೂಮಿ ಎಲ್ಲ ರೆಡಿ ಆಗುತ್ತೆ. ಈಗ ಇದಾದ್ಮೇಲೆ ಏನು ಮಾಡ್ತೀವಿ, ಒಂದ್ಸರಿ ಲಾಸ್ಟಿಗೆ ಒಂದು ಸ್ವಲ್ಪ ಗೊಬ್ಬರ, ನಾಟಿ ಗೊಬ್ಬರ ಎಲ್ಲ ಒಡಿಸಿ ರೆಡಿ ಮಾಡಿಬಿಟ್ಟಿದ್ನ ರೋಟ್ರ್ ಹಾಕ್ಸ್ಬಿಟ್ಟು ಕಡ್ಡಿ ನಾಟಿ ಮಾಡಕ್ಕೆ ರೆಡಿ ಮಾಡ್ಕೋತೀವಿ. ನಮಗೆ ಕಡ್ಡಿ ನಾಟಿ ಮಾಡೋ ಟೈಮಲ್ಲಿ ಡ್ರಿಪ್ ಲೈನ್ ಆಗ್ಬೋದು, ಸ್ಪ್ರಿಂಕ್ಲರ್ ಲೈನ್ ಆಗ್ಬೋದು, ಎಲ್ಲೂ ಮಿಸ್ ಆಗಲ್ಲ, ಕರೆಕ್ಟ್ ಸಾಲಿಗೆ ಬರುತ್ತೆ. ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಒಂದು ದಿವಸ ಕಷ್ಟ ಆಗುತ್ತೆ ಅಷ್ಟೇ, ಬಟ್ ತುಂಬ ನೀಟಾಗಿ ಬಂದ್ಬಿಡುತ್ತೆ. ಅದು ನಿಮ್ಗೆ ರಿಸ್ಕ್ ಆಗಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ. ಆಮೇಲೆ ನಮ್ಮಲ್ಲಿ ಬಯೋ ಫರ್ಟಿಲೈಸರ್ಸ್ ಬರುತ್ತೆ, ಅದನ್ನ ದಯವಿಟ್ಟು ಯೂಸ್ ಮಾಡಿ. ಟ್ರೈಕೋಡರ್ಮಾ, ಸುಡೋಮೋಸ್, ಇದನ್ನ ಯೂಸ್ ಮಾಡಿ
ರಿಸಲ್ಟ್ ತಗೊಂಡ್ರೆ ತುಂಬಾ ಜನ ಇದ್ದಾರೆ. ಬಟ್ ಸಮಸ್ಯೆ ಏನಾಗಿದೆ ಅಂದ್ರೆ ನಮ್ಮಲ್ಲಿ knowledge ಇಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಹಂಗಾಗಿ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಇವತ್ತು ನೀವು ಪ್ರತಿಯೊಂದು ಗೌರ್ಮೆಂಟ್ ಆಫೀಸರ್ಸ್ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತು ನಿಮಗೆ ಸಿಗುತ್ತೆ, ಗೌರ್ಮೆಂಟ್ ಅವ್ರ ಹತ್ರನೇ ಸಿಗುತ್ತೆ. ಅದನ್ನೆಲ್ಲ ನೋಡಿ ಯೂಸ್ ಮಾಡ್ಕೊಂಡು ತಗೊಳ್ಳಿ, ತುಂಬಾ ಅನುಕೂಲ ಆಗುತ್ತೆ. ರೇಷ್ಮೆ ಅನ್ನೋದು ಒಂದು ಟೋಟಲ್ ಆಗಿ ಒಂದು ಮೊಟ್ಟೆಯಿಂದ ಹಿಡಿದು ಮತ್ತೆ ಚಿಟ್ಟೆ ಆಗೋ ತನಕ ಒಂದು ಸೈಕಲ್ ಇದು. ಈಗ ನಾನು ನಿಮ್ಗೆ ಪರಿಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸೊ ಇದು ಚಾಕಿ ಸೆಂಟರ್ ಬಗ್ಗೆ ಹೇಳ್ತೀನಿ. ಚಾಕಿ ಸೆಂಟರ್ ಏನ್ ಮಾಡ್ತೀವಿ ನಾವು ಅಂದ್ರೆ, ನಮ್ಮಲ್ಲಿ ಇದು ಇನ್ಕ್ಯುಬೇಷನ್ ಫ್ರೇಮ್ಸ್ ಅಂತ ಹೇಳ್ತೀವಿ. ಈ ಇನ್ಕ್ಯುಬೇಷನ್ ಫ್ರೇಮ್ಸ್ ಅಲ್ಲಿ ನಾವು ಮೊಟ್ಟೆನ ಕ್ಯಾರಿ ಮಾಡ್ತೀವಿ. ಒಂದು ಇನ್ಕ್ಯುಬೇಷನ್ ಫ್ರೇಮ್ಸ್ ಅಲ್ಲಿ 50 ಮೊಟ್ಟೆ ಬರುತ್ತೆ. ಸೊ ಈ 50 ಮೊಟ್ಟೆ ನಾವೇನ್ ಮಾಡ್ತೀವಿ, ಕ್ಯಾರಿ ಮಾಡ್ಕೊಂಡ್ ಬಂದು ಈ ತರ ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಈ ಚಾಕಿ ಸೆಂಟರ್ ಅಲ್ಲಿ ಒಂದು 5,000 ಮದಿ ಇದೆ. DFLs ಅಂತ ಹೇಳ್ತೀವಿ. 5,000 DFLs ಅಂದ್ರೆ ಡಿಸೀಸ್ ಫ್ರೀ ಲೇಯಿಂಗ್ಸ್ ಅಂತ ಹೇಳೋದು. ಸೊ ಈ ಒಂದು 50 ಮೊಟ್ಟೆನ ಒಂದು ತಟ್ಟೆಯಲ್ಲಿ ಫಸ್ಟ್ ಚಾಕಿ ಮಾಡಿ ಲಾಸ್ಟಿಗೆ ಅಂದ್ರೆ 2ನೇ ಜ್ವರಕ್ಕೆ ಕೂರೋಷ್ಟರಲ್ಲಿ 8 ತಟ್ಟೆ ಆಗಿರುತ್ತೆ ಟೋಟಲ್ ಆಗಿ. ಇದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ರೈತರಿಗೆ. ಇದು 1 ಪಾಯಿಂಟ್. 2ನೇ ಪಾಯಿಂಟ್ ನಮಗೆ ಮೇಜರ್ ಆಗಿ ಬೇಕಾಗಿರೋದು, ಈಗ ನಾವು ಸೊಪ್ಪಿನ ಬಗ್ಗೆ ಮಾತಾಡ್ತೀವಿ. ಒಂದು ಸೊಪ್ಪು ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಒಳ್ಳೆ ರಸಭರಿತವಾದ ಸೊಪ್ಪು ಇರಬೇಕು, ಫಸ್ಟ್ ಪಾಯಿಂಟ್. ಸೆಕೆಂಡ್, ಇದಕ್ಕೆ ರೆಕಮೆಂಡೇಶನ್ ಅಂತ ಇರುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಚಾಕಿಯಲ್ಲಿ ಒಂದು 28 ಡಿಗ್ರಿ ಟೆಂಪರೇಚರ್ 85% ಹ್ಯೂಮಿಡಿಟಿ ಇರಬೇಕು ಅಂತ ಹೇಳ್ತೀವಿ. ಹ್ಯೂಮಿಡಿಟಿ ಮತ್ತೆ ಟೆಂಪರೇಚರ್ ನ ಮೇಂಟೈನ್ ಮಾಡೋ ಜವಾಬ್ದಾರಿ ನಮ್ದು, CRC ಓನರ್ಸ್ಗಳದ್ದು. ಒಂದು 24 ಗಂಟೆನೂ ಇರಬೇಕು, ಅದಾದ್ಮೇಲೆ 8 ದಿವಸನೂ ಇರಬೇಕು ಅಂತ ಅಲ್ಲ. ಒಳ್ಳೆ ಗಾಳಿನೂ ಬೇಕು, ಒಳ್ಳೆ ವಾತಾವರಣ ಇರಬೇಕು, ಆಮೇಲೆ ಒಳ್ಳೆ ವೆಂಟಿಲೇಷನ್ ಇರಬೇಕು. ಅವಶ್ಯಕತೆ ಇದ್ರೆ ಪ್ಯಾಕು ಮಾಡಬೇಕು, ಅವಶ್ಯಕತೆ ಇಲ್ಲ ಅಂದ್ರೆ ಓಪನ್ ಮಾಡಬೇಕು, ಟೆಂಪರೇಚರ್ ಕಂಟ್ರೋಲ್ಡ್ ಆಗಿರ್ಬೇಕು. ಇದು ಆ ಒಂದು ಅನುಭವದ ಮೇಲೆ ಬರ್ತಾ ಹೋಗುತ್ತೆ. ಈ ಒಂದು ನೀಟಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ ನೆಲ್ಲ ಇಟ್ಕೊಂಡು ನಾವು ಚಾಕಿ ಸೆಂಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಒಳ್ಳೆ ಮರಿನ 2ನೇ ಜ್ವರಕ್ಕೆ ಕೂರಿಸ್ಬಿಟ್ಟು ರೈತರಿಗೆ ವಿತರಣೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ನೆಕ್ಸ್ಟ್, ರೈತರು ಪಾತ್ರ ಎಲ್ಲಿದೆ, ನಮ್ಮಲ್ಲಿ ಒಳ್ಳೆ ಮರಿ ಸಿಕ್ತು ಅಂದ್ಮೇಲೆ ರೈತರಿಗೆ ಏನಾಗುತ್ತೆ ಅಂದ್ರೆ ಕೆಲಸ ಆಲ್ಮೋಸ್ಟ್ 50% ಮುಗೀತು. ನೆಕ್ಸ್ಟ್, ರೈತರ ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂದ್ರೆ ಒಳ್ಳೆ ಸಪ್ಪಿರ್ಬೇಕು. ರೈತರ ಹತ್ರ ನಾವು ಕೊಟ್ಟಿರೋಂಥ ಮರಿಗೆ ಅವ್ರು ಸೊಪ್ಪು ತಿನ್ಸ್ಕೊಂಡು 3ನೇ ಜ್ವರ ಮತ್ತೆ 4ನೇ ಜ್ವರ ಪಾಸ್ ಮಾಡಿಸಿ ನೆಕ್ಸ್ಟ್ ಲಾಸ್ಟಿಗೆ ಚಂದ್ರಿಕೆ ಹಾಕೋ ಒಂದು ಟೈಮ್ ಬರುತ್ತೆ. ದಟ್ ಮೀನ್ಸ್ ಕರೆಕ್ಟ್ ಆಗಿ 20 ದಿವಸ ಅವರು ರೈತರು ಅದನ್ನ ಸಾಕ್ತಾರೆ. ಅವ್ರದ್ದು ಹೆಂಗಿದೆ ಅಂದ್ರೆ ರೆಕಮೆಂಡೇಶನ್ ಟೆಂಪರೇಚರ್ದೆಲ್ಲ ಒಂದು 25 ಡಿಗ್ರಿ ಟೆಂಪರೇಚರ್, ಒಂದು 70% 60ರಿಂದ 70% ಹ್ಯೂಮಿಡಿಟಿ ಇರ್ಬೇಕು ಅವ್ರ ಹತ್ರ. ಸೊ ಟೆಂಪರೇಚರ್ ಸ್ವಲ್ಪ ಡೌನ್ ಆಗ್ತಾ ಹೋಗ್ಬೇಕು ಅವರಿಗೆ. ನಮ್ಮ ರೇಷ್ಮೆ ಮನೆಗೆ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ನಮ್ದು POP ಇರುತ್ತೆ, ಅಂದ್ರೆ ಮೇಲ್ಗಡೆ ಫುಲ್ ಕವರ್ಡ್ ಆಗಿರುತ್ತೆ, ಲೈಕ್ RCC ಇರುತ್ತೆ. ಸೊ ಏನಾಗ್ಬಿಡುತ್ತೆ, ನಮ್ಮಲ್ಲಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ಕೋಬಹುದು ನಾವು. ಲೈಕ್ ರೇಷ್ಮೆ ಮನೆ ಓಪನ್ ಇದ್ರೆ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸೊ ಕ್ಲೋಸ್ಡ್ ಎನ್ವೈರ್ಮೆಂಟ್ ಇರುತ್ತೆ ನಮಗೆ. ಸೊ ಇದಕ್ಕೆ ನಾವು ಟೆಂಪರೇಚರ್ ನ ರೈಸ್ ಮಾಡಕ್ಕೆ ಹೀಟರ್ಗಳು ಯೂಸ್ ಮಾಡ್ತೀವಿ. ಇದು ಥರ್ಮೋಸ್ಟಾಟ್ ಹೀಟರ್ಗಳು. ಈಗ ಇದು ಏನಿದೆ, ಇದು ಥರ್ಮೋಸ್ಟಾಟ್. ಇದು ಮೇಲ್ಗಡೆ ಏನಿದೆ ಇದು ಥರ್ಮೋಸ್ಟಾಟ್. ಇದಕ್ಕೆ ಕಟ್ ಆಫ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇದನ್ನ ಒಂದು ಜಾಗದಲ್ಲಿ ಸೆಟ್ ಮಾಡಿದ್ರೆ, ನಮ್ಮ ಟೆಂಪರೇಚರ್ ನೋಡ್ಕೊಂಡು ಒಂದು ಜಾಗದಲ್ಲಿ ಸೆಟ್ ಮಾಡಿದ್ರೆ, ಆ ಟೆಂಪರೇಚರ್ ಬಂದಿದ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅಪ್ರಾಕ್ಸಿಮೇಟ್ಲಿ ನಾವು 27ರಿಂದ 28 ಡಿಗ್ರಿ ಟೆಂಪರೇಚರ್ ನ ಮನೆಯಲ್ಲಿ ಯಾವಾಗ್ಲೂ ಕೂಡ ಸೆಟ್ ಮಾಡಿರ್ತೀವಿ. ಇದು ನಮ್ಮಲ್ಲಿ ಟೆಂಪರೇಚರ್ ಮೀಟರ್. ಇದು ಈಗ ಡಿಜಿಟಲ್ ಬಂದ್ಬಿಟ್ಟಿದೆ, ಬಟ್ ಡಿಜಿಟಲ್ ನಾವು ಒಪ್ಪಲ್ಲ, ಪರ್ಸನಲ್ ಆಗಿ ನಾನು ಒಪ್ಪಲ್ಲ. ಇದೇನ್ ಮಾಡುತ್ತೆ, ನಮ್ಗೆ ಟೆಂಪರೇಚರ್ ಡ್ರೈ ಮತ್ತೆ ವೆಟ್ ಅಂತ ಇರುತ್ತೆ ಇಲ್ಲಿ. ಸೊ ಈ ಡ್ರೈನೆಸ್ ಟೆಂಪರೇಚರ್ ಏನ್ ತೋರಿಸುತ್ತೆ, ದಟ್ ಇಸ್ ಅವರ್ ನಾರ್ಮಲ್ ಟೆಂಪರೇಚರ್, ಇಲ್ಲಿಂದ ಇರೋ ಟೆಂಪರೇಚರ್ ಅದು. ಈ ವೆಟ್ನೆಸ್ ಹೆಂಗ್ ನೋಡ್ತೀವಿ ಅಂದ್ರೆ, ಡ್ರೈ ಮತ್ತೆ ವೆಟ್ ಮೈನಸ್ ಮಾಡಿದ್ರೆ ಏನ್ ಡಿಗ್ರಿ ಬರುತ್ತೆ, ಅದಕ್ಕೊಂದು ಚಾರ್ಟ್ ಕೊಟ್ಟಿದ್ದಾರೆ. ಆ ಚಾರ್ಟ್ ಅಲ್ಲಿ ತೋರಿಸುತ್ತೆ ಹ್ಯೂಮಿಡಿಟಿ ಎಷ್ಟಿದೆ ನಮ್ಮಲ್ಲಿ ಅಂತ. ಸೊ ಆ ಹ್ಯೂಮಿಡಿಟಿ ಮೇಲೆ ಪ್ರತಿಯೊಂದು ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಜ್ವರಕ್ಕೆ ಕುತ್ತಾಗ ನಾವು ಹ್ಯೂಮಿಡಿಟಿ ಸಿಕ್ಕಾಬಟ್ಟೆ ಕಮ್ಮಿ ಇಡ್ತೀವಿ. ಸೊ ಅದು ಡ್ರೈ ಆಗ್ಬೇಕು ಬೇಗ, ನಮ್ದು ಇರೋಂಥ ಒಂದು ಸಪ್ಪೆಲ್ಲ ಡ್ರೈ ಆಗಿ ಹುಳುಗಳು ರಿಸೀವ್ ಆಗ್ಬೇಕು ಅಂತ. ಯಾವಾಗ ಹುಳ ಸೊಪ್ಪು ತಿಂತಾ ಇರುತ್ತೆ ಅವಾಗ ಹ್ಯೂಮಿಡಿಟಿ ಬೇಕು, ಇಲ್ಲ ಸೊಪ್ಪು ಬಾಡೋಗುತ್ತೆ. ಸೊ ಈಗ ನಮ್ಮಲ್ಲಿ ಈಗ ಹ್ಯೂಮಿಡಿಟಿ ಸ್ವಲ್ಪ ಲೋ ಇದೆ, ನಾವೇ ಬಿಟ್ಟಿರೋದು ಲೋ ಆಗ್ಬೇಕು ಅಂತಾನೆ ಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಅವಶ್ಯಕತೆ ಇದ್ದಾಗ ಏನ್ ಮಾಡ್ತೀವಿ, ರೈಸ್ ಮಾಡ್ಕೋತೀವಿ. ಈಗ ಟೆಂಪರೇಚರ್ ಆಚೆ ಜಾಸ್ತಿ ಇರುತ್ತೆ, ಸೊ ಫಾಗರ್ಸ್ ಎಲ್ಲ ಹಾಕೋತೀವಿ, ಹ್ಯೂಮಿಡಿಟಿ ಆಟೋಮೆಟಿಕ್ ಆಗಿ ರೈಸ್ ಆಗ್ತಾ ಹೋಗುತ್ತೆ, ಸೊಪ್ಪು ಬಾಡಲ್ಲ. ಬಟ್ ಈ ಟೈಮಲ್ಲಿ ಏನಾಗಿದೆ, ಈಗ ರಿಸೀವ್ ಆಗ್ತಾ ಇದೆ, ಫಸ್ಟ್ ಮೋಟಿಂದ ರಿಸೀವ್ ಆಗ್ತಾ ಇದೆ. ಇವಾಗ ಏನ್ ಮಾಡ್ತೀವಿ, ನಾವು ಹ್ಯೂಮಿಡಿಟಿ ಸಖತ್ ಡೌನ್ ಇಟ್ಟಿರ್ತೀವಿ. ಈಗ ಟೆಂಪರೇಚರ್ 29 ಇದೆ ಇಲ್ಲಿ, ನಮ್ಮಲ್ಲಿ ಹ್ಯೂಮಿಡಿಟಿ ಅಪ್ರಾಕ್ಸಿಮೇಟ್ಲಿ ಇಲ್ಲೊಂದು 50 ಇದೆ, ಇಲ್ಲಿ 50. ಸೊ ತೊಂದರೆ ಇಲ್ಲ, ಫುಲ್ ಡ್ರೈನೆಸ್ ಬರುತ್ತೆ, ಚೆನ್ನಾಗಿ ಹುಳ ರಿಸೀವ್ ಆಗುತ್ತೆ. ಆಮೇಲೆ ನಾವು ನೆಕ್ಸ್ಟ್ ಫೀಡಿಂಗ್ ಶುರು ಮಾಡ್ತೀವಿ ಸಂಜೆಯಿಂದ. ನಾವು ಫಾಗರ್ಸ್ ಯೂಸ್ ಮಾಡ್ಕೊಂಡು ಹ್ಯೂಮಿಡಿಟಿ ಮನೆಯಲ್ಲಿ ರೈಸ್ ಮಾಡ್ಕೋತೀವಿ. ಟ್ರೇಸ್ ಏನಿದೆ ಡಿಸ್ಟೆನ್ಸ್, ಇದು ಬಹಳ ಮುಖ್ಯ. ತುಂಬಾ ಹತ್ರನೂ ಇರಬಾರ್ದು, ತುಂಬಾ ದೂರನೂ ಇರಬಾರ್ದು. ಫಾರ್ ಎಕ್ಸಾಂಪಲ್ ಇದು ಆಲ್ಮೋಸ್ಟ್ ½ ಫೀಟ್ ಬರುತ್ತೆ. ಸೊ ಇದನ್ನ ನಾನು ತುಂಬಾ ದೂರ ಇಟ್ಟರೆ ಏನಾಗ್ಬಿಡುತ್ತೆ, ಸಖತ್ ಡ್ರೈ ಆಗುತ್ತೆ ಸೊಪ್ಪು. ತುಂಬಾ ಹತ್ರ ಇದ್ರೆ ಸಫೋಕೇಶನ್ ಆಗ್ಬಿಡುತ್ತೆ. ಸೊ ಇದೊಂದು ½ ಫೀಟ್ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೇದು. ವೆಂಟಿಲೇಷನ್ ಮೇಲ್ಗಡೆ ಏನಿದೆ, ಆ ವೆಂಟಿಲೇಷನ್ ಬಹಳ ಮುಖ್ಯ. ಕೆಟ್ಟ ಗಾಳಿ ಯಾವತ್ತು ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಈ ಕೆಟ್ಟ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗ್ತಾ ಇರುತ್ತೆ, ಅದು ಆಚೆ ಹೋಗ್ತಾನೆ ಇರಬೇಕು, ಅಲ್ಲಿ ಒಳಗಡೆ ಸಫೋಕೇಶನ್ ಆಗಂಗಿಲ್ಲ. ಸೊ ನಾವ್ ಏನೇ ಕೆಳಗಡೆ ಕ್ಲೋಸ್ ಮಾಡಿದ್ರು ಮೇಲ್ಗಡೆ ಮಾತ್ರ ಯಾವಾಗಲೂ ಓಪನ್ ಇರುತ್ತೆ.
ಯಾವಾಗ ತುಂಬಾ ಬರಗಾಳಿ ಬೀಸುತ್ತೆ ಅವಾಗ ಮಾತ್ರ ಯೂಶಲಿ ನಾವು ಕ್ಲೋಸ್ ಮಾಡ್ತೀವಿ, ಇಲ್ಲಾಂದ್ರೆ ಸೊಪ್ಪು ಬಾಡ್ಬಿಡುತ್ತೆ ಅಂತ. ಬಟ್ ಒಂದ್ಸರಿ ಬರಗಾಳಿ ಹೋಗಾದ್ಮೇಲೆ, ಶಿವರಾತ್ರಿ ನಮ್ ಕಳೆದಾದ್ಮೇಲೆ, ಯುಗಾದಿ ಹತ್ತತ್ರ ಬಂದಾಗ ಯಾವಾಗ ನಮ್ ಮೋಡ ಶುರು ಆಗುತ್ತೆ ಅವಾಗ ನಮಗೆ ಎಷ್ಟು ವೆಂಟಿಲೇಷನ್ ಇರುತ್ತೆ ಅಷ್ಟು ಸಕ್ಸಸ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಡಿಸ್ಇನ್ಫೆಕ್ಷನ್ ಮಾಡಕ್ಕೆ ಸ್ಪ್ರೇಯರ್ ಯೂಸ್ ಮಾಡ್ತೀವಿ ನಾವು. ಸೊ ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ರೈತರಿಗೂ ರೆಕಮೆಂಡೇಶನ್ ಇದು. ಒಂದು ಸಬ್ಸಿಡಿಯಲ್ಲಿ ನಮ್ಗೆ ಸಿಕ್ಕಿದ್ದು ಬರೀ 5,000 ರೂಪಾಯಿಲಿ. ಸಬ್ಸಿಡಿ ಸಿಗ್ಲಿ ಬಿಡ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಒಂದು 15,000 ತಪ್ಪಿರೋ 17,000 ರೂಪಾಯಿ ಆಗುತ್ತೆ. ದಯವಿಟ್ಟು ತಗೊಂಬಂದ್ ಇಟ್ಕೊಳ್ಳಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ರತಿ ಮೂಲೆಗೂ ಕೂಡ ಔಷಧಿ ಬೀಳುತ್ತೆ. ಡಿಸ್ಇನ್ಫೆಕ್ಷನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಒಬ್ರು ಜಪಾನ್ ಸೈಂಟಿಸ್ಟ್ ಒಬ್ರು ಹೇಳಿದ್ದಾರೆ, ಏನಿದೆ ಅದ್ ನಿಂತಿರೋದೇ ಡಿಸ್ಇನ್ಫೆಕ್ಷನ್ ಮೇಲೆ ಅಂತ. ಒಂದು ಪಿಕ್ಚರ್ ಇದೆ, ಅದು ಕೆಳಗಡೆ ಡಿಸ್ಇನ್ಫೆಕ್ಷನ್ ಒಂದು ಒಬ್ಬ ಮನುಷ್ಯ ನಿಂತಿರ್ತಾನೆ, ಡಿಸ್ಇನ್ಫೆಕ್ಷನ್ ಅಂತ ಬರ್ದಿರುತ್ತೆ, ಅದ್ರ ಮೇಲೆ ರೇಷ್ಮೆ ಟೋಟಲ್ ಸಾಮ್ರಾಜ್ಯ ನಿಂತಿರುತ್ತೆ. ಸೊ ನಾನು ಹೇಳೋದೇನು ಅಂದ್ರೆ, ನಾವು ಬೆಳೆಯೋದು ಎಷ್ಟು ಇಂಪಾರ್ಟೆಂಟ್, ಆ ಬೆಳೆ ಮುಗಿದಾದ್ಮೇಲೆ ಡಿಸ್ಇನ್ಫೆಕ್ಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹೆಂಗ್ ಮಾಡ್ಬೇಕು ಡಿಸ್ಇನ್ಫೆಕ್ಷನ್? ಸೊ ಈ ಪ್ರತಿ ಬ್ಯಾಚು ಮುಗಿದ್ಮೇಲೆ ನೀವು ದಯವಿಟ್ಟು ಫಸ್ಟ್ ಏನ್ ಮಾಡಿ, ನಿಮ್ ಮನೇಲಿ ಒಂದು ಚೂರು ಇಕ್ಕೆ ಇರಬಾರ್ದು, ಗಲೀಜ್ ಇರಬಾರ್ದು. ಆತರ ಫಸ್ಟ್ ಮನೇನ ತೊಳೆದ್ಬಿಡಿ, ಫುಲ್ ನೀಟ್ ಮಾಡಾಕಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀವು ನೀಟಾಗೆ ನಮ್ಮಲ್ಲಿ ಸುಣ್ಣ ಅಂತ ಬರುತ್ತೆ ನಮ್ಮಲ್ಲಿ, ಅದನ್ನ ಬೇಯಿಸ್ಬೇಕು. 1000 ಚದರಡಿ ಮನೆ ಇದ್ರೆ ಒಂದು 3% ಅಂದ್ರೆ 4ರಿಂದ 5 kg ಅಷ್ಟು ಸುಣ್ಣ ತಗೊಂಡು ಅದನ್ನ ನೀರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು, ಅದು ತಿಳಿ ಮಾತ್ರ ಅದನ್ನ ನೀವು ನೀರೊಳಗೆ ಹಾಕೊಂಡು 1000 ಲೀಟರ್ ನೀರೊಳಗೆ ಹಾಕೊಂಡು ಅದನ್ನ ಮೂಲೆಗೂ ಆಚೆ ಆಗ್ಬೋದು, ಒಳಗಡೆ ಆಗ್ಬೋದು, ಪ್ರತಿ ಜಾಗದಲ್ಲೂ ಹೊಡೀರಿ ಚೆನ್ನಾಗಿ. ಹೊಡೆದ್ಬಿಟ್ಟು ಒಂದ್ 2 ದಿವಸ ಬಿಟ್ಬಿಡಿ. ಅದಾದ್ಮೇಲೆ ಡ್ರೈ ಆಗ್ಲಿ ಮನೆ. ಕರೆಕ್ಟಾಗಿ ಒಂದ್ 2 ದಿವಸ ಆದ್ಮೇಲೆ ಬ್ಲೀಚಿಂಗ್ ಯೂಸ್ ಮಾಡಿ. ಸೊ ನಮ್ಮಲ್ಲಿ ರೆಕಮೆಂಡೇಶನ್ ಇರೋದು ಒಂದು 2%. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಒಂದು 400 ಲೀಟರ್ ಬೇಕು ಅಂದ್ರೆ ಒಂದು 8 kg, ತಪ್ಪಿರೋದು ಒಂದು 2 kg ಜಾಸ್ತಿ ಆದ್ರೂ ತಪ್ಪಿಲ್ಲ, ಒಂದು 10 kg ಅಷ್ಟು ಬ್ಲೀಚಿಂಗ್ ಯೂಸ್ ಮಾಡ್ಕೊಂಡು ಮನೆಗೆ ಚೆನ್ನಾಗಿ ಸ್ಪ್ರೇ ಕೊಟ್ಕೊಂಡು ಕ್ಲೀನ್ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ 24 ಗಂಟೆ ಅದು ಫುಲ್ ಪವರ್ ಇರುತ್ತೆ, ಬಿಟ್ಬಿಡಿ ಅದನ್ನ. ಅದಾದ್ಮೇಲೆ ಒಂದ್ ದಿವಸ ಆದ್ಮೇಲೆ ಅಥವಾ 2 ದಿವಸ ಆದ್ಮೇಲೆ ನೀಟಾಗಿ ಮನೆಯೆಲ್ಲ ಡೆಕಾಲಲ್ಲಿ ತೊಳೆದ್ಬಿಟ್ಟು ಫ್ರೀ ಮಾಡಿ ಬಿಟ್ಬಿಡಿ. ಈ ಪ್ರೊಸೆಸ್ನ ದಯವಿಟ್ಟು ಪ್ರತಿಯೊಬ್ರು ಮಾಡ್ಲೇಬೇಕು, ಕಡ್ಡಾಯವಾಗಿ ಮಾಡಿ. ಇಲ್ಲ ಡಿಸ್ಇನ್ಫೆಕ್ಷನ್ ನೀಟಾಗಿ ಆಗಿಲ್ಲ ಅಂದ್ರೆ ಹಳೆ ರೋಗ ಏನಿದೆ ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಕಾಣಿಸ್ಕೊಳ್ಳುತ್ತೆ, ಅದು ಇನ್ನೂ ಜಾಸ್ತಿ ಆಗುತ್ತೆ ತೀವ್ರತೆ. ಸೊ ಹಂಗಾಗಿ ಇದು ಬಹಳ ಮುಖ್ಯ. ಅದೇನಾದ್ರೂ ಮಿಸ್ ಆಗಿ ಏನಾದ್ರು ಒಳಗಡೆ ತುಂಬಾ ರೋಗಾಣು ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಫ್ಯೂಮಿಗೇಷನ್ ಮಾಡ್ತೀವಿ. ಇದು ಒಳಗಡೆ ಇಟ್ಬಿಟ್ಟು ಏನ್ ಮಾಡ್ತೀವಿ, ಕೆಂಡ ಇಟ್ಬಿಟ್ಟು ಒಂದು ತಪ್ಪಲೆಯಲ್ಲಿ ಇದನ್ನ ಊದ್ಬಿಟ್ಟು ಆಚೆ ಬಂದ್ಬಿಡ್ತೀವಿ. ಒಂದು 24 hours ಆದ್ಮೇಲೆ ಮತ್ತೆ ವಾಪಸ್ ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿರ್ತೀವಲ್ಲ, ಬಂದು ತೆಗೆದ್ಬಿಟ್ಟು ನೀಟಾಗಿ ಫ್ರೀ ಮಾಡಿ ಮತ್ತೆ ಚಾಕಿ ಕಟ್ತೀವಿ. ಯೂಶುವಲಿ ತುಂಬಾ ಯೂಸ್ ಮಾಡಲ್ಲ, ಒಂದು ವರ್ಷಕ್ಕೆ 2 ಸರಿ ಯಾವಾಗ ಯೂಸ್ ಮಾಡ್ತೀವಿ. ನಾವು ಯೂಶುವಲಿ ತುಂಬಾ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬಟ್ ತುಂಬಾ ಒಳ್ಳೆ ಡಿಸ್ಇನ್ಫೆಕ್ಟೆಂಟ್ ಇದು. ಡೆಕಾಲ್ ಇದು ಕೂಡ ಒಳ್ಳೆ ಡಿಸ್ಇನ್ಫೆಕ್ಟೆಂಟ್. ಅಂದ್ರೆ ಇದನ್ನ ನಾವು ಬ್ಲೀಚಿಂಗ್ ತರ ಅಲ್ಲ, ಇದು ಈಗ ಮೆಟೀರಿಯಲ್ಸ್ ತೊಳ್ಕೊಳಕ್ಕೆ, ಟ್ರೇಸ್ ತೊಳ್ಕೊಳಕ್ಕೆ, ನಮ್ದು ಕೋಳಿ ಪುಕ್ಕ ಏನು ಯೂಸ್ ಮಾಡ್ತೀವಿ ಅದನ್ನ ತೊಳ್ಕೊಳಕ್ಕೆ ಅದನ್ನ ತುಂಬಾ ಯೂಸ್ ಮಾಡ್ತೀವಿ ಇದನ್ನ ಡೆಕಾಲ್ನ. ಕಸ ತೆಗಿಯಕ್ಕೆ ಯೂಸ್ ಮಾಡ್ತೀವಿ, ಆ ಪರ್ದೆನ ತೊಳ್ಕೊಳಕ್ಕೆಲ್ಲ ಡೆಕಾಲ್ ಯೂಸ್ ಮಾಡೋದು ನಾವು. ಸೊ ಇದು ಆ ವಿಚಾರ ತುಂಬಾ ಚಂದ. ಹೆಲ್ತ್ಗೆ ಏನು ತೊಂದರೆ ಇಲ್ಲ, ಒಳ್ಳೆ ಸ್ಮೆಲ್ ಇರುತ್ತೆ, ಮತ್ತೆ ಏನು ತೊಂದರೆ ಇಲ್ಲ ಹೆಲ್ತ್ಗೆ. ಸೊ ಹಂಗಾಗಿ ಇದು ರೆಕಮೆಂಡ್ ಮಾಡ್ತೀವಿ. ಅವಳಿಗೆ ಫಸ್ಟ್ ಬಾಲ್ಟಿನ ರಿಸೀವ್ ಆಗುತ್ತೆ, ನಾವು ವಿಜೇತ ಹೊಡಿತೀವಿ ಅಂತ. ಇದೇ ವಿಜೇತನ ಸ್ಪ್ರೇ ಕೊಡ್ತೀವಿ ಫಸ್ಟ್ ಬಟ್ಟೆಯಲ್ಲಿ ಹೊಡೆದ್ಬಿಟ್ಟು, ಅದಾದ್ಮೇಲೆ ಇದನ್ನ ನಾವು ಫೀಡಿಂಗ್ ಕೊಡ್ತೀವಿ. ಸೊ ತುಂಬಾ ಒಳ್ಳೆ ಡಿಸ್ಇನ್ಫೆಕ್ಟೆಂಟ್, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಎಲ್ಲಾ ತರದ ರೋಗ ನಮ್ಮಲ್ಲಿ ಏನಿದೆ, ಮೇಜರ್ ರೋಗ ಏನಿದೆ, ಪ್ಲಸ್ ಹಾಲು, ಸಪ್ಪೆ, ಈ ಎಲ್ಲದಕ್ಕೂ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಈ ಮಿಷಿನ್ ಏನಿದೆ ಮಾಮೂಲಿ ಚಾಪ್ ಕಟರ್ ಅಂತ ಹೇಳ್ತೀವಿ, ಇದು ನಮ್ ದನಗಳಿಗೂ ಆಕ್ಚುಲಿ ಮೇವೆಲ್ಲ ಕತ್ತರಿಸ್ತಾರೆ. ಸೊ ಇದರಲ್ಲೇ ನಮ್ಮಲ್ಲಿ 3 ಬ್ಲೇಡ್ ಮತ್ತೆ ಸಿಂಗಲ್ ಬ್ಲೇಡ್ ಅಂತ ನಾವು ಚೇಂಜ್ ಮಾಡ್ಕೊಂಡಿದೀವಿ. 3 ಬ್ಲೇಡ್ ಹಾಕಿದ್ರೆ ಸೊಪ್ಪು ಸ್ವಲ್ಪ ಸಣ್ಣಗೆ ಬರುತ್ತೆ. ಸಿಂಗಲ್ ಬ್ಲೇಡ್ ಹಾಕಿ ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇದು ನಮ್ ಜಾಲ್ರಿ, ಇದು ಜಾಲ್ರಿ ಹೆಂಗ್ ಯೂಸ್ ಮಾಡ್ತಾ ಇದೀವಿ ಅಂದ್ರೆ, ಈಗ ನಮ್ಗೆ ಲೇಬರು ಇವತ್ತಿನ ಪರಿಸ್ಥಿತಿ ಎಲ್ಲರಿಗೂ ಗೊತ್ತು, ಸ್ವಲ್ಪ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ ಆಗಿ ನಾವು ಶೂಟ್ ರಿಯರಿಂಗ್ ಅಂದ್ರೆ ಕಟ್ ಮಾಡ್ಕೊಂಡೇ ಬರ್ತೀವಿ. ನಾನು ಯಾವಾಗ ಏನ್ ಹೇಳಿದೆ ಮೇಲೆ ಹಸಿರು ಪಟ್ಟೆ ಅಂತ, ಅಷ್ಟು ಸೊಪ್ಪು ಕಟ್ ಮಾಡ್ಕೊಂಡ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮಿಷಿನ್ ಕೊಡ್ತೀವಿ. ಕಡ್ಡಿ ಆಚೆ ಹಾಕುತ್ತೆ, ಬರೀ ಸೊಪ್ಪು ಮಾತ್ರ ನಮಗೆ ಕೊಡುತ್ತೆ ಡಬ್ಬಿಗೆ. ಫಸ್ಟ್ 2 ದಿವಸ ಚಾಕಿಯಾಗಿ ಮೊದಲನೇ 2 ದಿವಸ ಏನು ಮಾಡ್ತೀವಿ, ಇದನ್ನೇ ಯೂಸ್ ಮಾಡ್ತೀವಿ. 5,000 ಮೊಟ್ಟೆ ಆಗಲಿ 6,000 ಮೊಟ್ಟೆ ಆಗಲಿ ಇದನ್ನು ಯೂಸ್ ಮಾಡ್ತೀವಿ. ಕಾರಣ ಏನು ಅಂದರೆ, ನಮಗೆ ಸೊಪ್ಪು ತುಂಬ ಸಣ್ಣದಾಗಿ ನೀಟಾಗಿ ಬರುತ್ತೆ ಕಟ್ಟಿಂಗು. ನಮಗೆ ಮೇಜರ್ ಸಮಸ್ಯೆ ಏನಾಗುತ್ತೆ, ಡ್ರೈ ಮಾಡೋಕ್ಕಾಗಲ್ಲ. ಫಸ್ಟ್ 2 ದಿವಸ ನಮಗೆ ಸೊಪ್ಪನ್ನು ಡ್ರೈ ಮಾಡೋಕ್ಕಾಗಲ್ಲ, ಅಷ್ಟು ಸುಲಭ ಆಗಲ್ಲ, ಯಾಕಂದರೆ ದಪ್ಪ ಸೊಪ್ಪಿದ್ರೆ. ಸೊ ಇದರಲ್ಲಿ ಉತ್ತಿಸ್ಬಿಟ್ಟು ನಾವು ಏನಾದ್ರು ತಿನ್ಸಿದ್ರೆ ಏನಾಗುತ್ತೆ ಅಂದರೆ, ಉಳುಗೊಳ್ಗೂ ಬೇಗ ಬಾಯಿಗೆ ಸಿಗುತ್ತೆ. ನಿನ್ನೆ ಚಾಕಿ ಆತಲ್ಲ ಸರ, ಅದು ಆದ್ಮೇಲೆ ಬೆಡ್ ಮಾಡಿದ್ದೆ. ಈಗ ಬೆಡ್ ಮಾಡಿ ಇದು ಹೊಡೆದ್ಬಿಟ್ಟು ಆಮೇಲೆ ಸೊಪ್ಪು ಹಾಕ್ತೇವೆ. ಈಗ ಸೊಪ್ಪು ಹಾಕ್ತೇವೆ ಸರ್. ಈಗ 2 ದಿನ ಮರಿಯಲ್ಲ ಸರ, ಸ್ವಲ್ಪ ಕಮ್ಮಿ ಹಾಕ್ಬೇಕು ಸೊಪ್ಪು, ಮೀಡಿಯಂ ಆಗಿ. ದಿನಕ್ಕೆ 2 ಬಾರಿ, ಬೆಳಿಗ್ಗೆ ಸಾಯಂಕಾಲ 2 ಸಾರಿ ಹಾಕೋದು. ಅಂದ್ಬಿಟ್ಟು ಮರಿ ಸರ. ಈಗ 2 ದಿನ ಆಯ್ತು ಚಾಕಿಯಾಗಿ. 2 ದಿನ ಆದ್ಮೇಲೆ ಇದನ್ನ ಸಣ್ಣ ಮಿಷಿನಲ್ಲಿ ಕಟ್ ಮಾಡ್ಬಿಟ್ಟು
ಇದನ್ನ 2 ದಿನ ಬೆಳಿಗ್ಗೆ ಸಾಯಂಕಾಲ ಹಾಕೋದು. ಸಣ್ಣ ಕಟ್ ಮಾಡ್ಬಿಟ್ಟು ಹಾಕ್ಬೋದು. ಇದು ರೆಕ್ಕೆ ಪುಕ್ಕ ಐತಲ್ಲ, ಇದು ಮರಿಗೇನು ಡ್ಯಾಮೇಜ್ ಆಗಬಾರ್ದಂತ ಈ ಪುಕ್ಕದಲ್ಲಿ ವೀಜ್ ಮಾಡೋದು. ಈ ಶೆಡ್ ಅಲ್ಲಿ 4 ದಿನ ಒಂದೇ ಜ್ವರ ಆಗಮಟ ಇಲ್ಲಿ ಇರ್ತದೆ ಸರ್. ನಟ್ ಹಾಕ್ಬಿಟ್ಟು ಕಸ ತೆಗೆದ್ಬಿಟ್ಟು ಆಮೇಲೆ ಡಬಲ್ ಮಾಡ್ಬೇಕಲ್ವಾ, ಡಬಲ್ ಮಾಡಿ ಮುಂದೆ ಮೇಲ್ಗಡೆ ಚಾಕಿ ಮನೆಗೆ ತಗೊಂಡೋಗ್ತೀವಿ. ಓಕೆ, ಈ ಮರಿ ಏನ್ ನೋಡ್ತಿದ್ರ ಇದು 15ನೇ ತಾರೀಕಲ್ಲಿ ಚಾಕಿ ಆಗಿರುವಂತದ್ದು. 15, 16, 17, 18, 19. ಇವತ್ತಿಗೆ ಇದು 5ನೇ ದಿವಸ, 5th ಡೇ. ಇವತ್ತು ಸಂಜೆ ಇದನ್ನ ರಿಸೀವ್ ಮಾಡ್ಕೋತಾ ಇದೀವಿ. ಅಂದ್ರೆ ನಾವು ಫಸ್ಟ್ ಮೋಲ್ಟ್ ಇಂದ ಇದು ರಿಸೀವ್ ಆಗ್ತಾ ಇದೆ. ಪರೆ ಉಜ್ಜುತ್ತೆ, ಸೇಮ್ ನಮ್ಮಲ್ಲಿ ಹಾವು ಏನ್ ಪರೆ ಉಜ್ಜುತ್ತೆ ಅದೇ ತರ ಹುಳನು ಕೂಡ ಪ್ರತಿ ಜ್ವರದಲ್ಲೂ ಕೂಡ ಕುತ್ಬಿಟ್ಟು ಎದಾಳೋದು. ಅಂದ್ರೆ ಅದು ಪರೆನ ಉಜ್ಜಿಬಿಟ್ಟು ಮತ್ತೆ ಹೊಸ ಸ್ಕಿನ್ ಬರುತ್ತೆ. ಇದನ್ನ ಸಂಜೆ ಇವತ್ತು ರಿಸೀವ್ ಮಾಡ್ಕೋತೀವಿ. ಇದಕ್ಕೆ ನಾವು ವಿಜೇತ ಸ್ಪ್ರೇ ಕೊಟ್ಕೊಂಡು ಸಪ್ ಕೊಡ್ತೀವಿ. 2021 22ನೇ ತಾರೀಕು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ದಟ್ ಇಸ್ 8th ಡೇ. ಚಾಕಿ ಆಗಿ 8ನೇ ದಿವಸಕ್ಕೆ ನಾವು ಇದು ವಿತರಣೆ ಮಾಡ್ತೀವಿ ರೈತರಿಗೆ. ನಾವು 100 ಮೊಟ್ಟೆಗೆ ಚಾರ್ಜ್ ಮಾಡ್ತಿರುವಂತದ್ದು 4,000 ರೂಪಾಯಿ. ಸೊ 4,000 ರೂಪಾಯಿ ರೈತರ ಹತ್ರ ತಗೊಂಡು 100 ಮೊಟ್ಟೆ ನಾವು ಮರಿನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೆಂಟ್ರು ಹೇಗ್ ಶುರು ಮಾಡಬೇಕು ಅದ್ರ ಬಗ್ಗೆ ಜನರಲ್ ಸುಮ್ಮನೆ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಮೊದಲನೇ ವಿಚಾರ, ಈ ಒಂದು ಫೀಲ್ಡ್ ಬಗ್ಗೆ ತುಂಬಾ ಡೀಪ್ ನಾಲೆಜ್ ಇರಬೇಕು. ಅದು ಫಸ್ಟ್ ಬೇಸಿಕ್ ಥಿಂಗ್. ಆಮೇಲೆ ಮಿಕ್ಕಿದೆಲ್ಲ ಆಮೇಲೆ ಫೀಲ್ಡ್ ಬಗ್ಗೆ ತುಂಬಾ ಅನುಭವ ಇರಬೇಕು ಒಂದು. ಎರಡನೇದು ಟ್ರೈನಿಂಗ್ ತಗೋಬೇಕು 3 ತಿಂಗಳು. CSRTI ಮೈಸೂರು, ಈಗ ಸದ್ಯಕ್ಕೆ ಅದು ಒಂದೇ ಇರೋದು ಅನ್ಕೋತೀನಿ. ಅಲ್ಲಿಗೆ ಹೋಗಿ ನೀವು ಅಪ್ಲಿಕೇಶನ್ ಎಲ್ಲ ಹಾಕ್ಬಿಟ್ಟು ಟ್ರೈನಿಂಗ್ ತಗೊಂಡು 3 ಮಂತ್ಸ್ ಟ್ರೈನಿಂಗ್. ಅದು ಸತತವಾಗಿ 3 ತಿಂಗಳು ಅಲ್ಲೇ ಇದ್ದು ನೀವು ಟ್ರೈನಿಂಗ್ ತಗೊಂಡು ಮುಗಿಸ್ಕೊಂಡು ಬಂದು ಅದಾದ್ಮೇಲೆ ನಿಮ್ಮೊಂದು ಲೈಸೆನ್ಸ್ ಕೊಡ್ತಾರೆ. ಸೊ ಆ ಲೈಸೆನ್ಸ್ ತಗೊಂಡು ನೀವು ರೈತರಿಗೆಲ್ಲ ಪರಿಚಯ ಮಾಡಿಕೊಂಡು ನೀವು ಅಲ್ಲಿಂದ ಶುರು ಮಾಡಬೇಕು. ಇನಿಷಿಯಲ್ ಕಾಸ್ಟ್ ಅಂತ ಒಂದು ವಿಚಾರ ಬಂದಾಗ ಅದೇ ಮಿನಿಮಮ್ ಬೇಸಿಕ್ ಒಂದು ಹ್ಯೂಮಿಡಿಫೈರ್ ಆಗ್ಬೋದು, ಹೀಟರ್ಗಳು ಆಗ್ಬೋದು, ಮನೆಯಲ್ಲಿ ಇರೋಂಥ ಒಂದು ಸ್ಟ್ಯಾಂಡ್ ಆಗ್ಬೋದು, ಅಥವಾ ಮನೆಗೆ ನೀವು ಕ್ಲೋಸ್ ಸ್ಟ್ರಕ್ಚರ್ ಬೇಕು ಅದಕ್ಕೊಂದು ವ್ಯವಸ್ಥೆ ಆಗಬೇಕು, ಟ್ರೇಸು. ಸೊ ಇವೆಲ್ಲ ಅಪ್ರಾಕ್ಸಿಮೇಟ್ಲಿ ಸುಮ್ಮನೆ ಅಂದಾಜು ಹೇಳ್ತೀನಿ. ಒಂದು ಎಲ್ಲ ನಿಮ್ಮ ಹತ್ರ ಒಂದು 15 ಲಕ್ಷ ರೂಪಾಯಿ ದುಡ್ಡು ಆದ್ರೆ ಎಲ್ಲ ಪರಿಪೂರ್ಣವಾಗಿ ರೆಡಿ ಮಾಡ್ಕೋಬಹುದು. ಚಾಕಿ ಸೆಂಟರ್ ಮಾಡಿದ್ರೆ ಸಬ್ಸಿಡಿ ಇದೆ, ಟ್ರೇಸ್ಗೂ ಸಬ್ಸಿಡಿ ಇದೆ, ಮಿಷಿನರೀಸ್ಗೂ ಇದೆ, ಕಟಿಂಗ್ ಮಿಷಿನ್ಗೂ ಇದೆ, ಆಮೇಲೆ ಸ್ಟ್ಯಾಂಡಿಗೂ ಇದೆ, ಎಲ್ಲದಕ್ಕೂ ಸಬ್ಸಿಡಿ ಇದೆ. ಬಟ್ ಅವ್ರು ಹೇಳಿದ ಒಂದು ರೆಗ್ಯುಲೇಷನ್ಸ್ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಒಂದು ಮಿನಿಮಮ್ ಅಟ್ಲೀಸ್ಟ್ ಒಂದು 3 ಎಕರೆ ಜಾಗನಾದ್ರು ಬೇಕು ಸ್ಟಾರ್ಟ್ ಮಾಡಕ್ ನೀಟಾಗಿ. ರೇಷ್ಮೆ 3 ಎಕರೆ ಜಾಗ ಇದ್ರೆ ಆರಾಮಾಗಿ ಚಾಕಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೋಬಹುದು. 1 ಎಕರೆ ಸೊಪ್ಪು ಬೆಳೆದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 8,000ದಿಂದ 10,000 ಚಾಕಿ ಆಗ್ಬೋದು. ಸೊ ಇವತ್ತು ನಾವು 4,000 ರೂಪಾಯಿ ಮರಿ ಮಾಡಿದ್ರು ಕೂಡ ಒಂದು ಫಾರ್ ಎಕ್ಸಾಂಪಲ್ 10,000 ಮರಿಗೆ ಒಂದು 4 ಲಕ್ಷ ರೂಪಾಯಿ ದುಡ್ಡು ಆಗುತ್ತೆ. ಇವತ್ತು ಲೇಬರು ಅಪ್ರಾಕ್ಸಿಮೇಟ್ಲಿ ನಮಗೆ ಒಂದು 10,000 ಚಾಕಿ ಮಾಡಬೇಕು ಅಂದ್ರೆ ಒಂದು 10ರಿಂದ 12 ಜನ ಲೇಬರೇ ಬೇಕು. ಸೊ ಲೇಬರ್ ಖರ್ಚು, ನಮಗೆ ಮೊಟ್ಟೆ ಖರ್ಚು, ಎಲ್ಲಾ ಖರ್ಚು ಕಳೆದಿ ಒಂದು ಹಬ್ಬ ಅಂದ್ರೆ ಒಂದು ಟೋಟಲ್ ನಾವು ಸುಮ್ಮನೆ ಒಂದು ಅಂದಾಜು ಹೇಳ್ತೀವಿ, ಒಂದು 40ರಿಂದ 50,000 ರೂಪಾಯಿ ದುಡ್ಡು ಉಳಿಬಹುದು. ಸೊ ಈ ತರ ನಾವು ಎಷ್ಟು ಬ್ಯಾಚಸ್ ಮಾಡ್ತೀವಿ ಅದ್ರ ಮೇಲೆ ನಮ್ದು ಟೋಟಲ್ ಇನ್ಫ್ರಾಸ್ಟ್ರಕ್ಚರ್, ನಮ್ದು ಫೈನಾನ್ಸ್ ವರ್ಕೌಟ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಇಷ್ಟು ಉಳಿತು ಕಡಖಂಡಿತವಾಗಿ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ರೇಷ್ಮೆ ನಮ್ಮ ಚಾಕಿ ಸೆಂಟರ್ ಏನಾಗುತ್ತೆ, ಸಖತ್ ಸಾಮಗ್ರಿಗಳಿದಾವೆ. ಈಗ ಗಾಡಿ ಆಗ್ಬೋದು, ಪ್ರತಿಯೊಂದು ಕೂಡ ನಮ್ಮ ಚಾಕಿ ಸೆಂಟರ್ ದುಡಿಮೆ ಮೇಲೆ ಅದ್ರ ಮೇಲೆ ಖರ್ಚು ನಡೀತಿರುತ್ತೆ. ಸೊ ಅಪ್ರಾಕ್ಸಿಮೇಟ್ ಲಕ್ಷಕ್ಕೆ ಒಂದು 15ರಿಂದ 20,000 ಇಟ್ಕೋಬಹುದು
ಅಷ್ಟು ನಮ್ಮಲ್ಲಿ ಉಳಿತಾಯ ಆಗುತ್ತೆ. ಸೊ ನಿಮ್ದು ಎಷ್ಟು ಮಾಸಾಗಿ ಮಾಡ್ತೀರಾ ಅಷ್ಟು ಉಳಿತಾಯ ಜಾಸ್ತಿ ಆಗ್ತಾ ಹೋಗುತ್ತೆ. 10,000 ಮಾಡೋರು 15,000 ಮಾಡಿದ್ರೆ ಇನ್ನೂ ಉಳಿತಾಯ ಜಾಸ್ತಿ ಆಗುತ್ತೆ, 20,000 ಚಾಕಿ ಮಾಡಿದ್ರೆ ಇನ್ನೂ ಉಳಿತಾಯ ಜಾಸ್ತಿ ಆಗುತ್ತೆ. ಸೊ ರಿಸ್ಕ್ ಕೂಡ 1:10 ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಕೂಡ. ಸೊ ಹಂಗಾಗಿ ನಾನು ಹೇಳೋದೇನು ಅಂದ್ರೆ ಅದು ಒಂದ್ ಕಡೆ ಎಷ್ಟಾರು ಮಾಡಿ, ನಾನು ಅವಾಗ ಹೇಳ್ದಂಗೆ ಮಾಡಂಗಿದ್ರೆ ಫಸ್ಟ್ ಚಿಕ್ಕದಾಗಿ ಮಾಡಿ ಕಲೀರಿ, ಬೆಳ್ಕೊಳ್ಳಿ. ಅದಾದ್ಮೇಲೆ ನೀವು ಎಷ್ಟು ಬೇಕಾದ್ರೂ ಮಾಡಿ ತೊಂದ್ರೆ. ಒಂದು ತಿಂಗಳಿಗೆ 3 ಬ್ಯಾಚ್ ಮಾಡ್ತೀವಿ ನಾವು. ಒಂದು ಇವತ್ತು ಚಾಕಿ ಆಯ್ತು ಅಂದ್ರೆ ಕರೆಕ್ಟಾಗಿ 8 ದಿವಸಕ್ಕೆ ಮುಗ್ದೋಗುತ್ತೆ. ಮತ್ತೆ 2 days ಡಿಸ್ಇನ್ಫೆಕ್ಷನ್, ಮತ್ತೆ 11th ಡೇ ಚಾಕಿ ಆಗುತ್ತೆ. ಅಗೇನ್ 18th ಮುಗ್ದೋಗುತ್ತೆ, 20th ಮತ್ತೆ ಡಿಸ್ಇನ್ಫೆಕ್ಷನ್ ಆಗುತ್ತೆ, 21st ಮತ್ತೆ ಬ್ಯಾಚ್. ಸೊ ಬೇಸಿಕಲಿ 3 ಬ್ಯಾಚ್ ಮಾಡ್ತೀವಿ ನಾವು. ಸೊ ಪ್ರತಿ ತಿಂಗಳು ಕೂಡ 3 ಬ್ಯಾಚ್ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ ಈಗ 5,000 ಚಾಕಿ ನಡೀತಾ ಇದೆ ಈಗ ನಮ್ಮಲ್ಲಿ. ಹೈಬ್ರಿಡ್ 5,000 ರಿಂದ 6,000 ಚಾಕಿ ಮಾಡ್ತೀವಿ ಪರ್ ಬ್ಯಾಚ್. ಸೊ ತಿಂಗಳಿಗೆ ಒಂದು 18,000 ರಿಂದ 20,000 ಚಾಕಿ ಆಗ್ತಾ ಇದೆ ಈಗ ಒಂದು ತಿಂಗಳಿಗೆ. ಸೊ ಇಟ್ಸ್ ಎ ಪ್ರೊಸೆಸ್, ಟೋಟಲ್ ವರ್ಷ ಎಲ್ಲ ನಡ್ಕೊಂಡು ಹೋಗುತ್ತೆ. ನಮ್ಮಲ್ಲಿ ವರ್ಷದಲ್ಲಿ ಸಖತ್ತು ಹಿಂಸೆ ಆಗೋದೇನಂದ್ರೆ, ಒಂದು ಆಷಾಢ ಟೈಮಲ್ಲಿ ಸ್ವಲ್ಪ ಸಮಸ್ಯೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ ಆ ಟೈಮಲ್ಲಿ. ಆ ಟೈಮಲ್ಲಿ ಸೊಪ್ಪು ಕುಯ್ಯಕ್ಕೆಲ್ಲ ತುಂಬಾ ಸಮಸ್ಯೆ ಇರುತ್ತೆ. ಡಿಸೆಂಬರ್ ಟೈಮಲ್ಲಿ ಏನಾಗುತ್ತೆ, ಚಳಿ ತುಂಬಾ ಬಿದ್ದಾಗಲೂ ಕೂಡ ತುಂಬಾ ಸಮಸ್ಯೆ, ಸೊಪ್ಪು ಬೇಗ ಬರಲ್ಲ. ಆಮೇಲೆ ರೈತರು ಕೂಡ ಸೊಪ್ಪು ಬಂದಿರಲ್ಲ, ಸೊ ಡಿಮ್ಯಾಂಡ್ ತುಂಬಾ ಡೌನ್ ಆಗೋಗುತ್ತೆ. ಅದು ಬಿಟ್ಟು ಬೇರೆ ಟೈಮಲ್ಲೆಲ್ಲ ತೊಂದರೆ ಇಲ್ಲ, ನೀಟಾಗಿ ನಡ್ಕೊಂಡು ಹೋಗುತ್ತೆ. ರೇಷ್ಮೆನ ನೀಟಾಗಿ ಬೆಳೆದಲ್ಲಿ ಒಳ್ಳೆ ವ್ಯವಸ್ಥೆ ಮಾಡ್ಕೊಂಡು, ಮನೆ ವೆಂಟಿಲೇಷನ್ ಚೆನ್ನಾಗಿ ಇಟ್ಕೊಂಡು ಬೆಳೆದಲ್ಲಿ ಒಳ್ಳೆ ರಿಸಲ್ಟ್ ನೋಡ್ಬೋದು. ಇವತ್ತು ಹಾಲಿ ಒಂದು 700 ರೂಪಾಯಿ, ಆನ್ ಆನ್ ಆವರೇಜ್ 600 ರಿಂದ 700 ರೂಪಾಯಿ ಇವತ್ತು ಕೆಜಿ ಇದೆ. ಒಂದು 100 ಮೊಟ್ಟೆ ಬೆಳಿಬೇಕು ಅಂದ್ರೆ ಒಬ್ಬ ರೈತಂಗೆ ಒಂದು 20,000 ಖರ್ಚು ಬರ್ತಾ ಇದೆ. 600 ರೂಪಾಯಿ ರೇಟ್ ಆವರೇಜ್ ಹೇಳ್ತಾ ಇದ್ದೀನಿ. 600 ರೂಪಾಯಿ ರೇಟ್ ಅಂದ್ರೆ 60,000 ಅಂದ್ರು 20,000 ಹೋದ್ರು ಇನ್ನೂ 40,000 ರೂಪಾಯಿ ದುಡ್ಡು ಉಳಿಯುತ್ತೆ. ಕರೆಕ್ಟಾಗಿ ಒಬ್ಬ ರೈತ ಹಿಂದೆನೆ ಉಳುಮೆ ಮಾಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 1 ವರ್ಷಕ್ಕೆ 9 ಬೆಳೆ ತೆಗಿಬಹುದು. 9 ಬೆಳೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.5 ತಿಂಗಳಿಗೆ 40,000 ರೂಪಾಯಿ ದುಡ್ಡನ್ನ ಅವರು 100% ನೋಡ್ಬೋದು. ಇದು ನಾವು ಎಕ್ಸ್ಪೆಕ್ಟ್ ಮಾಡೋದು ಹೆಂಗೆ ಅಂದ್ರೆ, ಒಬ್ಬ ರೈತರು ಮನೆಯವರೇ ಕೆಲಸ ಮಾಡ್ಕೊಂಡು ಮಾಡಿ 40,000 ರೂಪಾಯಿ ದುಡ್ಡನ್ನ ದುಡಿದ್ರೆ, ಅದ್ರ ಜೊತೆ ಹಸು ಆಗ್ಬೋದು ಅಥವಾ ತೋಟಗಾರಿಕೆ, ನಮ್ಮ ತೋಟ ಆಗ್ಬೋದು, ತೆಂಗಾಗ್ಬೋದು ಅಥವಾ ಅಡಿಕೆ ಆಗ್ಬೋದು, ಇದನ್ನೆಲ್ಲದನ್ನು ಮಿಶ್ರದಲ್ಲಿ ಮಾಡ್ಕೊಂಡು ಹೋದ್ರೆ ಒಬ್ಬ ರೈತ ಕನಿಷ್ಠ ಪಕ್ಷ ಮಿನಿಮಮ್ ಅಂದ್ರೂ ಕೂಡ 75,000ದಿಂದ 1 ಲಕ್ಷ ರೂಪಾಯಿ ದುಡ್ಡನ್ನ ತಿಂಗಳಿಗೆ ನೋಡ್ಬೋದು. ಅದು ತುಂಬಾ ಒಳ್ಳೆ ದುಡ್ಡು, ಒಳ್ಳೆ ದುಡಿಮೆ. ಬಟ್ ಆದರೆ ನನ್ನ ಪರ್ಸನಲ್ ಸಜೆಷನ್ ಎಲ್ಲರಿಗೂ ಹೇಳೋದೇನಂದ್ರೆ, ಕಲೀರಿ. 400 ಮೊಟ್ಟೆ, 500 ಮೊಟ್ಟೆ, 600 ಮೊಟ್ಟೆ ಒಂದೇ ಸರಿ ಇಟ್ಬಿಡೋದು, ದೊಡ್ಡದಾಗಿ ರೇಷ್ಮೆ ಮನೆ ಮಾಡ್ಬಿಡೋದು, 10 ರಿಂದ 15 ಎಕರೆ ರೇಷ್ಮೆ ಹಾಕ್ಬಿಡೋದು ನನ್ನ ಕಡೆಯಿಂದ ಸಜೆಷನ್ ಅದಲ್ಲ. ನಾನ್ ಕೇಳೋದೇನು ಅಂದ್ರೆ, ಕಲಿಬೇಕು ಅಂದ್ರೆ 30 ಮೊಟ್ಟೆನೆ ತಗೊಳ್ಳಿ, 25 ಮೊಟ್ಟೆನೆ ತಗೊಳ್ಳಿ. ಫಸ್ಟ್ ಅದನ್ನ ಪರಿಪೂರ್ಣವಾಗಿ ಕಲೀರಿ. ಸೊಪ್ಪು ಬೆಳೆಯೋದಾಗ್ಬೋದು, ರೇಷ್ಮೆ ಬೆಳೆಯೋದಾಗ್ಬೋದು, ಕಲೀರಿ. 1 ವರ್ಷ ತಗೊಳುತ್ತಾ, 2 ವರ್ಷ ತಗೊಳುತ್ತಾ, ಯಾರ್ದಾರ ಮನೆಗೆ ಹೋಗಿ ಕೆಲಸ ಮಾಡ್ಬೇಕಾ ಮಾಡಿ, ತೊಂದರೆ ಇಲ್ಲ. ಬಟ್ ಚೆನ್ನಾಗಿ ಕಲ್ತ್ಬಿಟ್ಟು ಆಮೇಲೆ ನೀವು ಬೇಕಾದ್ರೆ 400 500 ಮೊಟ್ಟೆ ಅಥವಾ ಇನ್ನು ಚಾಕಿ ಸೆಂಟರ್ ಓಪನ್ ಮಾಡ್ತೀರಾ ಮಾಡಿ, ಪ್ರತಿಯೊಬ್ಬರದು ಪ್ರತಿಭೆ. ಬಟ್ ನಾನ್ ಹೇಳೋದೇನು, ಕಲಿಬೇಕಂದ್ರೆ ಸಣ್ಣದಾಗಿ ಮಾಡಿ, ಚೆನ್ನಾಗಿ ಕಲೀರಿ. ಕಲ್ತಾದ್ಮೇಲೆ ಬೇಕಾದ್ರೆ ನೀವು ಎಷ್ಟು ದೊಡ್ಡದು ಮಾಡಿದ್ರು ಕೂಡ ಸಕ್ಸಸ್ ನೋಡ್ಬೋದು. ದೊಡ್ಡದು ಮಾಡಿ ಫೇಲ್ ಆಗಿ ವಾಪಸ್ ಬರೋದು ಬೇಡ, ಚಿಕ್ಕದಾಗಿ ಮಾಡಿ, ನೀಟಾಗಿ ಮಾಡಿ, ಚೊಕ್ಕಾಗಿ ಮಾಡಿ, ನಿಮಗೆ ದುಡ್ಡಾಗುತ್ತೆ.